सह नौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ओम नमो भगवते वैवस्वताय मृत्यवे ब्रह्म विद्याचार्याय नचिकेतसे च। ಕಠೋಪನಿಷತ್ತು. ಯಮರಾಜ ನಚಿಕೇತನ ಪ್ರಶ್ನೆಗೆ ಉತ್ತರ ಕೊಡ್ತಾ, ಮೋಕ್ಷಕ್ಕೆ ವೆಹಿಕಲ್ ವಾಹನ ಯಾವುದು ಅಂತ ಹೇಳಿದರೆ ಈ ನಮ್ಮ ಶರೀರ ಅಂತ ಹೇಳಿದ್ದಾರೆ. ಈ ಶರೀರ ಪಂಚೇಂದ್ರಿಯಗಳು ಕುದುರೆ ಇದ್ದ ಹಾಗೆ, ಅಲ್ಲಿ ಆ ಕುದುರೆಗಳನ್ನು ಹಿಡಿದಿರೋದು ಲಗಾಮ್ ಯಾವುದು ಅಂದರೆ ಮನಸ್ಸು. ಲಗಾಮ್ ಮನಸ್ಸು. ಆ ಲಗಾಮನ್ನು ಹಿಡಿದಿರುವಂಥದ್ದು ಬುದ್ಧಿ. ಆ ಬುದ್ಧಿ ಸಾರಥಿಯಾಗಿದ್ದಾನೆ, ಹಿಂದೆ ಆ ಜೀವಾತ್ಮ ಕುಳಿತಿದ್ದಾನೆ. ಆ ಗೀತೋಪದೇಶದ ಚಿತ್ರವನ್ನು ನಾವು ನೋಡಿದ್ರೆ ಈ ರೀತಿಯಾಗಿ ಊಹಿಸ್ಕೊಳ್ಬೇಕು ಅಂತ. ಈಗ ನಾವೆಲ್ಲರೂ ನಮ್ಮ ರಥದಲ್ಲಿ ಇದ್ದೀವಿ, ಅಲ್ಲಿ ಜೀವಾತ್ಮ ಈ ರಥವನ್ನು ನಡೆಸ್ತಾ ಇದ್ದಾನೆ. ಯಾರು? ಚೈತನ್ಯ ಶಕ್ತಿ. ಆ ಜೀವಾತ್ಮನ ಜೊತೆಗೆ ಪರಮಾತ್ಮ ಕೂಡ ಇದ್ದಾನೆ. ಯಾಕಂದರೆ ಪರಮಾತ್ಮ ಸರ್ವವ್ಯಾಪಿ. ಆ ಸರ್ವವ್ಯಾಪಿಯಾದ ಪರಮಾತ್ಮ ಅವನು ಈ ಜೀವಾತ್ಮ ಏನು ಮಾಡ್ತಾ ಇದ್ದಾನೆ ಅದನ್ನು ನೋಡ್ತಾ ಇದ್ದಾನೆ. ಈ ಜೀವಾತ್ಮ ಕರ್ಮಗಳನ್ನು ಮಾಡಿ ಆ ಕರ್ಮ ಫಲವನ್ನು ಅನುಭವಿಸ್ತಾ ಇದ್ದಾನೆ. ಈಗ ನಮ್ಮ ಸಾಧನೆ ಏನಾಗಬೇಕು ಅಂದರೆ, ಈಗ ನಾವು ಜೀವಾತ್ಮನಲ್ಲಿ ಇದ್ದೀವಿ, ಜೀವಾತ್ಮ ಏನು ಕರ್ಮ ಮಾಡ್ತಾ ಇದ್ದಾನೆ ಅದರ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈಗ ಅಲ್ಲಿಂದ ಆ ಪರಮಾತ್ಮನ ಕಡೆಗೆ ನಮ್ಮ ದೃಷ್ಟಿ ಹೋದರೆ ಸಾಕ್ಷಿ ಭಾವದಿಂದ ಎಲ್ಲವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಶಿಫ್ಟ್. ನಮ್ಮ ಗಮನ ಈಗ ಎಲ್ಲಿದೆ? ಶರೀರ ಮನಸ್ಸು ಬುದ್ಧಿಯ ಕಡೆ ಇದೆ. ಅದೇ ಗಮನ ಪರಮಾತ್ಮನ ಕಡೆ ಹೋದರೆ ನಾವಿದೆಲ್ಲವನ್ನು ಸಾಕ್ಷಿ ರೂಪದಲ್ಲಿ ನೋಡಲಿಕ್ಕಾಗತ್ತೆ ಅಂತ ಹೇಳಿದ್ದಾನೆ. ಅಲ್ಲಿಗೆ ಜೀವಭಾವ ಏನಾಗುತ್ತೆ? ಬ್ರಹ್ಮಭಾವದ ಕಡೆಗೆ ನಾವು ನೋಡ್ತೀವಿ ಅಂತ. ನಮ್ಮ ಪ್ರಯಾಣ ಏನಿವಾಗ ಜೀವಭಾವದಿಂದ ಬ್ರಹ್ಮಭಾವದ ಕಡೆಗೆ ಅಂತ. ಇದನ್ನು ಯಾರು ಪಡ್ಕೊಳ್ಬಬಹುದು ಅನ್ನೋದನ್ನ 8ನೇ ಶ್ಲೋಕದಲ್ಲಿ ಹೇಳ್ತಾನೆ. 7ನೇ ಶ್ಲೋಕದವರೆಗೂ ನೋಡಿದ್ವಿ ನಾವು. ಮೊದಲನೇ ಅಧ್ಯಾಯದ 3ನೇವಲ್ಲಿ 7 ಶ್ಲೋಕಗಳನ್ನು ನೋಡಿದ್ವಿ, 7 ಮಂತ್ರಗಳನ್ನು. 7ನೇ ಮಂತ್ರದಲ್ಲಿ ಯಾರು ಮಾಡಲಿಕ್ಕಾಗಲ್ಲ, ಯಾರ ಮನಸ್ಸು ಶುದ್ಧವಾಗಿರಲ್ಲ, ಯಾರ ಮನಸ್ಸು ಪ್ರಶಾಂತವಾಗಿರಲ್ಲ, ಅವರು ಈ ದಾರಿಯಲ್ಲಿ ಹೋಗ್ಲಿಕ್ಕಾಗಲ್ಲ, ಆ ಬ್ರಹ್ಮಪದವನ್ನು ಪಡಿಲಿಕ್ಕಾಗಲ್ಲ. ಅವರು ಸಂಸಾರ ಚಕ್ರದಲ್ಲಿ ಸಿಕ್ಕಿ ಮತ್ತೆ ಮತ್ತೆ ಆ ಮೃತ್ಯುವಿನ ಕೈಗೆ ಸಿಗ್ತಾ ಇರ್ತಾರೆ ಅಂತ ಮೃತ್ಯು ದೇವತೆನೇ ಹೇಳ್ತಾರೆ. ಹೌದಾ? ಈಗ ಮುಂದಿನ ಶ್ಲೋಕದಲ್ಲಿ ಯಾರು ಆ ಬ್ರಹ್ಮ ಪದವಿಯನ್ನು ಪಡ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ಯಸ್ತು ವಿಜ್ಞಾನವಾನ್ ಭವತಿ ಸಮನಸ್ಕ ಸದಾ ಶುಚಿಃ ಸತು ತತ್ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ. ಆದರೆ ಯಾವನು ವಿವೇಕ ಉಳ್ಳವನಾಗಿ ನಿಗ್ರಹಿಸಿದ ಮನಸ್ಸುಳ್ಳವನಾಗಿ ಸದಾ ನಿರ್ಮಲನಾಗಿರುವನು, ಅಂತಹವನು ಯಾವ ಪರಮಪದವನ್ನು ಹೊಂದಿದ ಮೇಲೆ ಅಲ್ಲಿಂದ ಪುನಃ ಸಂಸಾರಕ್ಕೆ
ಹಿಂದಿರುಗುವುದಿಲ್ಲವೋ ಆ ಗುರಿಯನ್ನು ಪಡೆಯುತ್ತಾನೆ. ಈಗ ನಮಗೆ ಈ ವಾಹನ, ಈ ರಥದಲ್ಲಿ ನಾವು ಪ್ರಯಾಣ ಮಾಡಬೇಕು ಅಂತ ಅಂದಾಗ ಎರಡು ದಾರಿ ನಮಗೆ ಗೊತ್ತಿದೆ. ಒಂದು ಸ್ವರ್ಗಲೋಕಕ್ಕೆ ಹೋಗಿ ಮತ್ತೆ ವಾಪಸ್ ಬರ್ಬೋದು, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಪುಣ್ಯವನ್ನು ಸಂಪಾದಿಸಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ನಮ್ಮ ಪುಣ್ಯ ಕಾರ್ಯದ ಫಲ ಏನಿರುತ್ತೆ ಅದನ್ನು ಅನುಭವಿಸಿ ಮತ್ತೆ ಈ ಕರ್ಮಭೂಮಿಗೆ ಬಂದು ಕರ್ಮವನ್ನು ಮಾಡ್ಬೋದು. ಅದು ಒಂದಾದರೆ, ಈ ಸ್ವರ್ಗಲೋಕವನ್ನು ಮೀರಿದ ಒಂದು ಬ್ರಹ್ಮಲೋಕ ಏನಿದೆ ಅಲ್ಲಿಗೆ ಹೋದರೆ ಅಲ್ಲಿಂದ ವಾಪಸ್ ಬರದೇ ಇರುವಂತಹ ಒಂದು ಸ್ಥಿತಿ. ಈ ಎರಡು ಲೋಕ ನಮಗೆ ಇವಾಗ ಸ್ಪಷ್ಟ ಆಗಿದೆ ಮತ್ತೆ ಮತ್ತೆ ಹೇಳ್ಕೊಳ್ಳೋದ್ರಿಂದ. ವಿವೇಕ ಉಳ್ಳವನು ಅಂತಂದರೆ ಈ ಕರ್ಮವನ್ನು ಮಾಡಿದ್ರೆ ಕರ್ಮಫಲ ಬರುತ್ತೆ. ಆ ಕರ್ಮಫಲ ಮುಗಿದು ಅನುಭವಿಸಲೇಬೇಕು, ನಾನು ಮತ್ತೆ ಕರ್ಮ ಮಾಡ್ತೀನಿ, ಕರ್ಮಫಲ ಅನುಭವಿಸ್ತಾನೆ ಇರ್ತೀನಿ. ಈ ವಿವೇಕ ಇರೋನು ಮತ್ತೆ ನಾನು ಪುನರ್ಜನ್ಮವನ್ನು ತಾಳ್ತೀನಿ, ಮತ್ತೆ ಆ ಜರಾಮರಣ ಚಕ್ರದಲ್ಲಿ ನರಳುತ್ತೀನಿ, ಸುಖ ಪಡ್ತೀನಿ, ಈ ಸುಖ ದುಃಖಗಳಲ್ಲಿ ಹೋರಾಡ್ತಾ ಇರ್ತೀನಿ, ಇದರಿಂದ ಎಲ್ಲವೂ ಬಿಡುಗಡೆ ಪಡ್ಕೊಳ್ಬೇಕು ಅನ್ನೋ ವಿವೇಕ ಯಾರಿಗಿರುತ್ತೆ, ಆ ವಿವೇಕ ಇದ್ದವನು ನಿಗ್ರಹಿಸಿದ ಮನಸ್ಸುಳ್ಳವನಾಗಿ, ಮನೋನಿಗ್ರಹ. ಮತ್ತೆ ಮತ್ತೆ ನಮಗೆ ಶಾಸ್ತ್ರದಲ್ಲಿ ಗುರುಗಳು ಹೇಳುವುದು ಮನೋನಿಗ್ರಹ. ಮನೋನಿಗ್ರಹ ಅಂದರೆ ಮನಸ್ಸು ನಾನು ಹೇಳಿದ ಕೇಳಬೇಕು, ಬುದ್ಧಿಯ ಹಿಡಿತದಲ್ಲಿರಬೇಕು. ಈಗ ಆ ರಥವನ್ನು ನಾವು ನೋಡ್ಕೊಳ್ಳಿಕ್ಕೆ ಗೊತ್ತಾಗ್ತಾ ಇದೆ ಅಲ್ವಾ, 5 ಪಂಚೇಂದ್ರಿಯಗಳಿದೆ. ಆ 5 ಪಂಚೇಂದ್ರಿಯಗಳಿಗೆ ಮನಸ್ಸು ಬುದ್ಧಿ ಲಗಾಮ್ ಇಟ್ಕೊಂಡಿದೆ. ಆ ಬುದ್ಧಿಯ ಕೈಯಲ್ಲಿ ಈ 5 ಪಂಚೇಂದ್ರಿಯಗಳು ಸರಿಯಾದ ರೀತಿಯಲ್ಲಿ ಹಿಡಿತದಲ್ಲಿ ಸಿಕ್ಕಿದ್ರೆ ಅದು ಮನೋನಿಗ್ರಹ. ಆ ಲಗಾಮೆಲ್ಲ ಸರಿಯಾದ ಹಿಡಿತದಲ್ಲಿದೆ, ಅದು 5 ಹೋಗಬೇಕಾದ ಕಡೆಗೆ ಹೋಗ್ತಾ ಇದೆ. ಪಂಚೇಂದ್ರಿಯಗಳು ಎಲ್ಲೆಲ್ಗೋ ಹೇಳ್ಕೊಂಡು ಹೋಗ್ತಾ ಇಲ್ಲ. ಆ ರೀತಿಯಾಗಿದ್ದರೆ, ಮನವನ್ನು ನಿಗ್ರಹಿಸಿಕೊಂಡಿದ್ರೆ ಸದಾ ನಿರ್ಮಲನಾಗಿರುವವನು. ನಿರ್ಮಲ ಅಂತಂದರೆ ಶುದ್ಧವಾಗಿರುವವನು. ಏನೇ ಶುದ್ಧತೆ ಅಂತಂದರೆ ಮನಸ್ಸಿನಲ್ಲಿ ಕಲ್ಮಶ ಇಲ್ಲದೆ ಇರೋದು. ಕಲ್ಮಶ ಅಂತಂದ್ರೆ ಏನು? ಬೇರೆಯವ್ರ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ನಾನು ಕೆಟ್ಟದ್ದನ್ನು ಯೋಚಿಸೋದೇ ಇಲ್ಲ. ಹಾಗೆ ಯೋಚಿಸದೇ ಇದ್ದರೆ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರುತ್ತೆ. ನಿರ್ಮಲವಾದ ಮನಸ್ಸು ಪ್ರಶಾಂತವಾಗಿರುತ್ತೆ. ಆ ರೀತಿಯ ಪ್ರಶಾಂತವಾಗಿರುವ ನಿರ್ಮಲನಾಗಿರುವವನು, ಅಂತಹವನು ಯಾವ ಪರಮ ಪದವನ್ನು ಹೊಂದಿದ ಮೇಲೆ ಅಲ್ಲಿಂದ ಪುನಃ ಸಂಸಾರಕ್ಕೆ ಹಿಂದಿರುಗುವುದಿಲ್ಲ. ಸಂಸಾರ ಅಂದ್ಕೂಡಲೇ ಇಲ್ಲಿ ಸುಖ ದುಃಖ ಎರಡನ್ನೂ ಅನುಭವಿಸೋದು ಸಂಸಾರ. ಸಂಸಾರ ಅಂದರೆ ಏನೋ ಒಂಚೂರು ಸಾರ ಇದೆ, ಏನ್ರಿ ಈ ಜೀವನ ಇಷ್ಟೊಂದು ಸುಂದರವಾಗಿದೆ, ನೀವು ಏನೂ ಸಾರನೇ ಇಲ್ಲ, ಮೋಕ್ಷ ಪಡೆಯೋದಕ್ಕೆ ಟ್ರೈ ಮಾಡಿದ್ದೀರಿ, ಇದನ್ನು ಅನುಭವಿಸ್ಬೇಕು. ಇಲ್ಲ, ಇಲ್ಲಿ ಸಂತೋಷ ಇದೆ, ಎಲ್ಲ ಸಾಕಷ್ಟು ಸ್ವಾರಸ್ಯವಾಗಿದೆ ಜೀವನ, ಆದರೆ ಅದು ಮುಗ್ದೋಗುತ್ತೆ ಅನ್ನೋ ನೆನಪು ನಮಗಿರಬೇಕು. ಹಾಗಿದ್ದಾಗ ನಮಗೆ ಈ ನಿತ್ಯ ಶುದ್ಧ ಆನಂದ ಸ್ವರೂಪ ಅನ್ನೋದೇನಿದೆ, ಈ ಸುಖ ದುಃಖಗಳಿಂದ ಮೇಲೇರಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಳ್ಳುತ್ತೆ. ಯಾರು ಈ ಸ್ವರ್ಗ ಸುಖ ಸಾಕು ಅಂತ ಅಂದ್ಕೊಳ್ತಾನೋ ಅವನು ಅಲ್ಲಿಗೆ ಹೋಗ್ತಾನೆ. ಯಾರು ಅದಕ್ಕಿಂತ ಮೇಲೆ ಬ್ರಹ್ಮಲೋಕಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಪ್ರಯತ್ನ ಮಾಡ್ತಾನೋ ಅವನು ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಬ್ರಹ್ಮಲೋಕಕ್ಕೆ ಹೋದ್ಮೇಲೆ ಅವನು ವಾಪಸ್ ಬರೋದಿಲ್ಲ. ಇದನ್ನು ನಾವಿಲ್ಲಿ ಜೀವಾತ್ಮ ಪರಮಾತ್ಮನ ದೃಷ್ಟಿಯಲ್ಲಿ ನೋಡಿಕೊಂಡ್ರೆ ಅದೆಲ್ಲ ನನ್ನೊಳಗೆ ಆಗೋದು, ಬೇರೆ ಎಲ್ಲೋ ಎಷ್ಟೋ ದೂರ ಇದೆ ಆ ಥರ ಎಲ್ಲ ಇಲ್ಲ. ಅಲ್ಲಿ ಆ ಜೀವಾತ್ಮ ಅನ್ನೋನು ಹೊರಮುಖನಾಗಿ ನೋಡ್ತಾ ಇರುವಾಗ ಅವನು ಜೀವಾತ್ಮ ಆಗಿರ್ತಾನೆ. ಅದೇ ಜೀವಾತ್ಮ ಅನ್ನೋದು ಒಳಮುಖ ಅಂದರೆ ಅಂತರ್ದೃಷ್ಟಿ ಅದನ್ನು ಹೊಂದಿದರೆ, ಪರಮಾತ್ಮನ ಕಡೆಗೆ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಆ ಪರಮಾತ್ಮನಲ್ಲಿ ಐಕ್ಯನಾಗ್ತಾನೆ. ಇಲ್ಲ, ಹೊರಗಡೆ ವಸ್ತುಗಳನ್ನು ನೋಡ್ತಾ ಹೋಗ್ತಾನೆ, ಹೊರಗಡೆನೇ ಹೋಗ್ತಾ ಇರ್ತಾನೆ. ಆದ್ದರಿಂದ ಯಾರು ವಿವೇಕ ಉಳ್ಳವನಾಗಿರ್ತಾನೋ ಅವನು ಈ ಬ್ರಹ್ಮ ಪದವಿಗೆ ಹೋಗ್ತಾನೆ, ಅವನು ಮತ್ತೆ ವಾಪಸ್ ಬರೋದಿಲ್ಲ. ಮುಂದುವರಿಸ್ತಾ ಹೇಗೆ ಅದನ್ನು ಪಡ್ಕೊಳ್ತಾನೆ? ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್ ನರಃ ಸೋಧ್ವನ
ಪಾರಮಾಪ್ನೋತಿ ತದ್ವಿಷ್ಟೋ ಪರಮಂ ಪದಂ ತದ್ವಿಷ್ಣೋ ಪರಮಂ ಪದಂ. ಆದರೆ ಯಾವ ಮನುಷ್ಯನು ವಿವೇಕವೆಂಬ ಸಾರಥಿಯುಳ್ಳವನು, ಮನಸ್ಸೆಂಬ ಹಗ್ಗವನ್ನು ಹಿಡಿದಿರುವನು, ಅವನು ಸಂಸಾರ ಗತಿಯ ಕೊನೆಯಾದ ವಿಷ್ಣುವಿನ ಪರಮ ಪದವನ್ನು ಮುಟ್ಟುತ್ತಾನೆ. ಪರಮಪದ ಯಾವುದು ಇಲ್ಲಿ? ವಿಷ್ಣು. ವಿಷ್ಣು ಅಂತಂದರೆ ಸರ್ವವ್ಯಾಪಕವಾಗಿರುವಂಥದ್ದು ಅಂತ. ಈಗ ಈ ರಥದಲ್ಲಿ ವಿವೇಕಿ, ಈ ಸಾರಥಿ ವಿವೇಕಿ ಆಗಿರಬೇಕು. ನಾವು ಉದಾಹರಣೆಗೆ ಹೇಳುವಾಗ, ಈಗ ಒಬ್ಬ ಕಾರ್ ಡ್ರೈವರ್ ಇರ್ತಾನೆ, ಅವನಿಗೆ ನಮ್ಮ ಕಾರ್ನ ಎಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದು ಯಜಮಾನ ಕೂತಿರ್ತಾನೆ ಹಿಂದ್ಗಡೆ, ಅವನಿಗೆ ಕಾರ್ನ ಎಲ್ಲಿ ತಗೊಂಡು ಹೋಗಬೇಕು ಅನ್ನೋ ವಿವೇಕ ಇರಬೇಕು. ಅಥವಾ ಕೇಳಿ ತಿಳ್ಕೊಳ್ಬೇಕು ಎಲ್ಲಿಗೆ ಹೋಗ್ಬೇಕು ತಾವು ಅಂತ. ನೀವೇನು ಹೇಳಲಿಲ್ಲ ಅಂತ ಹೇಳಿ ನಾನು ಎಲ್ಲೆಲ್ಲಿಗೆ ಬೇಕೋ ಅಲ್ಲಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ರೆ ಅವನು ಒಳ್ಳೆ ಡ್ರೈವರ್ ಆಗೋದಿಲ್ಲ. ಹಾಗೆ ಇಲ್ಲಿ ಈ ಬುದ್ಧಿ ಅನ್ನೋದು ವಿವೇಕಯುತವಾಗಿದ್ದರೆ, ಈ ವಿವೇಕ ಎಲ್ಲಿಂದ ಸಿಗುತ್ತೆ? ಮತ್ತು ಅಧ್ಯಯನದಿಂದ. ಆ ಸರಿಯಾದ ಜ್ಞಾನವನ್ನು ಬುದ್ಧಿಗೆ ಕೊಟ್ಟಿದ್ರೆ ಆ ಸಾರಥಿ, ಆ ಬುದ್ಧಿ ಏನಾಗಿರ್ತಾನೆ, ಅವನಿಗೆ ಎಲ್ಲವೂ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ. ಈಗ ಗೊತ್ತಿದೆ ಅಂತ ಹೇಳುವಾಗಲೂ ಈ ಡ್ರೈವರ್ಗಳಿಗೆ ನೋಡಿ, ಅವ್ರಿಗೆ ಹೇಳಿಬಿಟ್ಟೆ ಎಲ್ಲ ಕೆಲಸ ಮಾಡಬೇಕು ಅಂತ ಇಲ್ಲ. ಈ ಟೈಮ್ಗೆ ಅವ್ರ ಬಾಸ್ ಆಫೀಸ್ಗೆ ಹೋಗ್ತಾರೆ ಅಂತ ಗೊತ್ತಿದ್ರೆ ಕರೆಕ್ಟಾಗಿ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಈ ಟೈಮ್ಗೆ ಮನೆಗೆ ಬರಬೇಕು ಅಂತಂದರೆ ಆ ಟೈಮ್ಗೆ ಅವ್ರು ಕೂತ್ಕೊಂಡ್ರೆ ಕಾರಲ್ಲಿ ಮನೆಗೆ ಕರ್ಕೊಂಡು ಬರ್ತಾರೆ. ಅವ್ರು ಹೇಳೋದು ಬೇಕಾಗಿಲ್ಲ. ಆದರೆ ಆ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಏನಾದರೂ ಅವ್ರ ವೆಹಿಕಲ್ ಹತ್ತಿದ್ರೆ ಕೇಳ್ಕೊಳ್ತಾರೆ ಎಲ್ಲಿಗೆ ಹೋಗಬೇಕು ಅಂತ. ಸಾಮಾನ್ಯವಾಗಿ ಒಂದು ಕೆಲವು ವರ್ಷಗಳು ಅವ್ರ ಜೊತೆನೇ ಇದ್ದರೆ ಆ ಡ್ರೈವರ್ಗೆ ಗೊತ್ತಾಗಿರುತ್ತೆ ಅವರ ಬಾಸ್ ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದು. ಅವ್ರು ಕೇಳೋದೇ ಬೇಕಾಗಿಲ್ಲ, ಅವ್ರ ಮನಸ್ಸನ್ನ ಅರ್ಥಕೊಂಡು ಕೆಲಸ ಮಾಡ್ತಾರೆ. ಇನ್ನು ಕೆಲವ್ರಿಗೆ ಹೇಳಬೇಕಾಗತ್ತೆ ಇಂಥ ಕಡೆ ಹೋಗು ಅಂತ. ಅವ್ರು ಕೇಳ್ತಾರೆ, ಅವರು ಕೇಳಿಕೊಂಡು ಆ ದಾರಿಯಲ್ಲಿ ಹೋಗ್ತಾರೆ. ಹಾಗೆ ಇಲ್ಲಿ ಈ ವಿವೇಕ ಜ್ಞಾನ ಇದ್ದರೆ ಅದು ಯಾವುದು ನನ್ನ ಜೀವನದ ಗುರಿ ಆ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗುತ್ತೆ. ಒಂದು ಪಕ್ಷ ಅದು ಗೊತ್ತಾಗಲಿಲ್ಲ, ಗುರುಗಳನ್ನು ಕೇಳಬೇಕು, ಶಾಸ್ತ್ರವನ್ನು ಕೇಳಬೇಕು, ನಾನು ಯಾವ ಕಡೆ ಹೋಗಬೇಕು ಅಂತ ಆ ಬುದ್ಧಿಗೆ ಜ್ಞಾನವನ್ನು ಕೊಡಬೇಕು. ಆ ಬುದ್ಧಿ ವಿವೇಕ ಇದ್ದರೆ ಮಾತ್ರ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಯಾವ ಮನುಷ್ಯನು ವಿವೇಕವೆಂಬ ಸಾರಥಿಯುಳ್ಳವನೋ, ಮನಸ್ಸೆಂಬ ಹಗ್ಗವನ್ನು ಹಿಡಿದಿರುವನೋ, ಅವನು ಸಂಸಾರ ಗತಿಯ ಕೊನೆಯಾದ ವಿಷ್ಣುವಿನ ಪರಮಪದವನ್ನು ಮುಟ್ಟುತ್ತಾನೆ. ನೋಡಿ ಎಷ್ಟು ಸುಂದರವಾಗಿದೆ. ಈ ರಥ ನಾವು ಮರೆಯೋ ಹಾಗೆ ಇಲ್ಲ. ಈ ಪಂಚೇಂದ್ರಿಯಗಳು, ಈ ಬುದ್ಧಿ ಇಲ್ಲಿ ಸಾರಥಿಯಾಗಿ ಕೂತಿದ್ದಾನೆ. ಆ ಲಗಾಮು ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಹಿಡ್ಕೊಂಡಿದ್ದಾನೆ. ಆ ಬುದ್ಧಿ ಸಾಕಷ್ಟು ವಿವೇಕವುಳ್ಳ ಬುದ್ಧಿಯಾಗಿದೆ. ಆಗ ಈ ರಥ ನಾವು ಎಲ್ಲಿ ತಲುಪಬೇಕಾಗಿರೋದು ಆ ಪರಮಪದ ವಿಷ್ಣು ಅಂತಂದರೆ ಸರ್ವವ್ಯಾಪಕವಾದ ಪರಬ್ರಹ್ಮ ಸ್ವರೂಪ. ಅಲ್ಲಿಗೆ ನಮ್ಮನ್ನು ಸರಿಯಾಗಿ ಸೇರಿಸ್ತಾನೆ ಅಂತ ಯಮರಾಜ ಹೇಳ್ತಾ ಇದ್ದಾನೆ. ನೋಡಿ, ನಾವು ಯಾವುದೇ ಕೆಲಸ ಮಾಡಲಿಕ್ಕೂ ಈ ಮನುಷ್ಯನ ಶರೀರವೇ ಗೇಟ್ವೇ. ಹ್ಯೂಮನ್ ಬಾಡಿ ಈಸ್ ದಿ ಗೇಟ್ವೇ. ಅಂದರೆ ಇದರಿಂದಲೇ ನಾವು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು. ಬೇರೆ ಬೇರೆ ಪ್ರಾಣಿಗಳಾಗಲಿ ಬೇರೆ ಜೀವಿಗಳಾಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಉಪಾಧಿ ಅಂತ ಹೇಳ್ತೀವಿ. ಉಪಾಧಿ ಅಂತಂದರೆ ಒಂದು ಸಲಕರಣೆ ನಮಗೆ, ಶರೀರ ಮನಸ್ಸು ಬುದ್ಧಿ. ಈ ಉಪಾಧಿಯಿಂದಲೇ, ಈ ಉಪಾಧಿಯನ್ನು ಬಳಸ್ಕೊಂಡೇ ನಾವು ಆ ಪರಮಪದವನ್ನು ಗಳಿಸಬೇಕು. ಹಾಗೆ ಈ ಶರೀರವನ್ನು ಬಳಸ್ಕೊಂಡೇ ಅದನ್ನು ಮಾಡಬೇಕು ಅನ್ನೋದಾದರೆ ವಿವೇಕಿ ಆದವನು ಯಾವುದರಲ್ಲಿ ತೊಡಗಿರ್ತಾನೆ? ಅವನ ಸಾಧನೆ ಯಾವಾಗಲೂ ಸೇವೆ, ಭಗವಂತನ ಭಕ್ತಿನೇ ಆಗಿರುತ್ತೆ. ಯಾವಾಗಲೂ ಸೇವೆ, ಭಗವಂತನ ಭಕ್ತಿನೇ ಆಗಿರುವಂಥವನು ಆ ವಿಷ್ಣು ಪದವನ್ನು ಸುಲಭವಾಗಿ ಮುಟ್ತಾನೆ. ಯಾಕೆ ನಾವು ಇಷ್ಟೆಲ್ಲ ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ,
ಈಗ ನಾವು ಯಾವುದೇ ಒಂದು ವಸ್ತು ತಂದರೂ ಕೂಡ ಸಣ್ಣ ವಸ್ತುವೇ ಆಗಲಿ, ಒಂದು ಮೊಬೈಲ್ ತರ್ತೀವಿ, ಒಂದು ವಾಷಿಂಗ್ ಮಿಷಿನ್ ತರ್ತೀವಿ, ಅದು ತಂದ ತಕ್ಷಣ ಸ್ವಿಚ್ ಹಾಕಿ ನಾವು ಆನ್ ಮಾಡಿಬಿಡೋದಿಲ್ಲ ಅಲ್ವಾ. ಅದಕ್ಕೊಂದು ಮ್ಯಾನ್ಯುಯಲ್ ಅಂತ ಕೊಟ್ಟಿರ್ತಾರೆ. ಆ ಮ್ಯಾನ್ಯುಯಲ್ ತೆಗೆದು ಓದ್ತೀವಿ, ಅಂದರೆ ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಹೆಚ್ಚಾಗಿ ನನಗೆ ಉಪಯೋಗಕ್ಕೆ ಬರುತ್ತೆ ಅಂತ. ಅಂದರೆ ಲಾಂಗಿವಿಟಿ ಸಿಗುತ್ತೆ, ಅದನ್ನು ಸರಿಯಾದ ರೀತಿಯಲ್ಲಿ ಅತ್ಯಂತ ಎಫೆಕ್ಟಿವ್ ಆಗಿ ನಾನು ಯೂಸ್ ಮಾಡ್ಕೊಳಕ್ಕಾಗತ್ತೆ. ಅದರಿಂದ ಆ ಮ್ಯಾನ್ಯುಯಲ್ನ ಓದಬೇಕಲ್ವಾ. ಹಾಗೆ ಈ ಶರೀರ, ಮನಸ್ಸು, ಬುದ್ಧಿ ಯಾವ ರೀತಿಯಾಗಿ ನಾನು ನಡೆಸ್ಕೊಂಡ್ರೆ ಅದರಿಂದ ಹೆಚ್ಚು ಪ್ರಯೋಜನ ಆಗುತ್ತೆ, ನಾನು ಹೆಚ್ಚು ಪ್ರಯೋಜನ ಪಡ್ಕೊಳ್ಬೋದು, ಮತ್ತು ಅದರಿಂದ ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು ಅಲ್ವಾ. ಈಗ ವಾಷಿಂಗ್ ಮಿಷಿನ್ನಲ್ಲಿ ನಾನು ಅಕ್ಕಿ ರುಬ್ತೀನಿ ಅಂತ ಹೋದರೆ ಇಟ್ ಇಸ್ ಸೋ ಫೂಲಿಶ್, ಅಥವಾ ಮಿಕ್ಸಿನಲ್ಲಿ ನಾನು ಕರ್ಚೀಫ್ ಹೋಗಿದ್ದೀನಿ ಅಂತ ಹೋದರೆ ಇಟ್ ಇಸ್ ಸೋ ಫೂಲಿಶ್. ಯಾವುದ್ರಲ್ಲಿ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ಅದಕ್ಕೆ ಈ ಶರೀರ, ಮನಸ್ಸು, ಬುದ್ಧಿಯನ್ನು ನಾನು ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ನನಗೆ ಗೊತ್ತಾಗಬೇಕು. ಅಂದರೆ ಅದರಿಂದ ಏನೇನು ಮಾಡಲಿಕ್ಕಾಗತ್ತೆ ಈ ಉಪಾಧಿ, ಅದಕ್ಕೆ ಏನು ಶಿಕ್ಷಣ ಕೊಡಬೇಕು, ನಾನು ಅದನ್ನು ಯಾವ ರೀತಿ ಟ್ರೈನ್ ಮಾಡಬೇಕು, ಅದೆಲ್ಲ ನನಗೆ ಗೊತ್ತಿದ್ದರೆ ನಾನು ಈ ರಥವನ್ನು ಸರಿಯಾಗಿ ಓಡಿಸ್ಲಿಕ್ಕೆ ಸಾಧ್ಯ. ಆದ್ದರಿಂದ ಯಮರಾಜ ಈ ನಮ್ಮ ರಥವನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾ ಇದ್ದಾನೆ. ಈಗ 1ನೇ ಶ್ಲೋಕದಿಂದ 9ನೇ ಶ್ಲೋಕದ 9ನೇ ಮಂತ್ರದ ಸಾರ ಹೇಳ್ತಾ ಇದ್ದಾರೆ. ಅದನ್ನು ನಾನು ಓದ್ತೀನಿ, ಅದಾದಮೇಲೆ 10ನೇ ಮಂತ್ರ ನೋಡೋಣ. ಶರೀರಗತನಾಗಿ ವ್ಯಕ್ತಿಯಲ್ಲಿರುವ ಜೀವಾತ್ಮ ಮತ್ತು ಸಕಲ ಜೀವಿಗಳ ಅಧಿಷ್ಠಾನವಾಗಿರುವ ಪರಮಾತ್ಮ ಇವುಗಳ ವಿಷಯವನ್ನು ಚರ್ಚಿಸಿದೆ. ಜೀವಾತ್ಮ ಮತ್ತು ಪರಮಾತ್ಮ, ಜೀವಾತ್ಮ ಪರಮಾತ್ಮರ ಸಂಬಂಧ ಮತ್ತು ಜೀವಾತ್ಮನು ಪರಮಾತ್ಮನೊಡನೆ ಕೂಡಿಕೊಂಡು ಐಕ್ಯತೆ ಪಡೆಯುವ ಕ್ರಮವನ್ನು ವಿವರಿಸಿದೆ. ಜೀವಾತ್ಮ ಶರೀರ, ಬುದ್ಧಿ, ಮನಸ್ಸು ಮತ್ತು ಇಂದ್ರಿಯಗಳ ಸಂಘಾತವನ್ನು ರಥರೂಪಕದ ಮೂಲಕ ವರ್ಣಿಸಿದೆ. ಪೂರ್ತಿ ಸಾರಾಂಶ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಜೀವಾತ್ಮ ಅಂದರೆ ಏನು ಅಂತ ಗೊತ್ತಾಗಿದೆ, ಈಗ ಪರಮಾತ್ಮ ಅಂದರೆ ಏನು ಅಂತ ಗೊತ್ತಾಗಿದೆ. ಆ ಜೀವಾತ್ಮನ ಪರಮಾತ್ಮನಲ್ಲಿ ಐಕ್ಯ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗಿದೆ. ಅದಕ್ಕೆ ಪಾತ್ ಯಾವುದು ಅಂತ ಗೊತ್ತಾಗಿದೆ, ಅದಕ್ಕೆ ವೆಹಿಕಲ್ ಯಾವುದು ಅಂತ ಗೊತ್ತಾಗಿದೆ. ಈ ರಥರೂಪದ ಶರೀರ ಅಂತ ಮತ್ತಷ್ಟು ವಿವರವಾಗಿ ಅದನ್ನು ಪಡ್ಕೊಳ್ಳೋದು ಹೇಗೆ, ಆ ರಥವನ್ನು ಉಪಯೋಗಿಸೋದು ಹೇಗೆ, ಈ ಮನಸ್ಸು ಮತ್ತು ಪಂಚೇಂದ್ರಿಯಗಳನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಯಮರಾಜ. ಇಂದ್ರಿಯೇಭ್ಯ ಪರಾಹ್ಯಾರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ. ಇಂದ್ರಿಯಗಳಿಗಿಂತ ಶಬ್ದರೂಪಾದಿ ವಿಷಯಗಳಿಗಿಂತ ಮನಸ್ಸು, ಮನಸ್ಸಿಗಿಂತ ಬುದ್ಧಿಗಿಂತ ಮಹತ್ವ ಹೆಚ್ಚಿನವು ಮತ್ತು ಸೂಕ್ಷ್ಮವಾದವು. ಈ ಮನಸ್ಸು, 5 ಇಂದ್ರಿಯಗಳು, ಇದರ ವ್ಯಾಪಕತ್ವವನ್ನು ಇಲ್ಲಿ ಯಮರಾಜ ಹೇಳ್ತಾ ಇದ್ದಾನೆ. ಇಂದ್ರಿಯಗಳಿಗಿಂತ ಶಬ್ದರೂಪಾದಿ ವಿಷಯಗಳು, ಈಗ ನಮ್ಗೆ ಇಂದ್ರಿಯಗಳು ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದಿಷ್ಟು ಇದೆ. ಇದು ಯಾವುದನ್ನು ಹೊರಗಡೆ ಪ್ರಪಂಚದಿಂದ ಎಲ್ಲವನ್ನು ತಗೊಳ್ತಾ ಹೋಗುತ್ತೆ, ವಿಷಯಗಳು. ಆ ವಿಷಯಗಳಿಗಿಂತ ಈ ಪಂಚೇಂದ್ರಿಯಗಳು ಸೂಕ್ಷ್ಮ, ವಿಷಯಗಳಿಗಿಂತ ಮನಸ್ಸು ಸೂಕ್ಷ್ಮ. ಮನಸ್ಸು ಯಾಕೆ ಸೂಕ್ಷ್ಮ ಅಂತಂದರೆ ಈ 5 ಇಂದ್ರಿಯಗಳು ನೋಡಿ, ಒಂದೊಂದೇ ವಸ್ತುವನ್ನು ಅವು ಗ್ರಹಿಸ್ಲಿಕ್ಕಾಗೋದು. ಕಣ್ಣು ನೋಡ್ಲಿಕ್ಕಾಗತ್ತೆ, ಕಿವಿ ಕೇಳಲಿಕ್ಕಾಗತ್ತೆ ಅಲ್ವಾ. ಹಾಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದನ್ನು ಬೇರೆ ಬೇರೆ ಇಂದ್ರಿಯಗಳು ಗ್ರಹಿಸ್ಲಿಕ್ಕಾಗತ್ತೆ. ಆದರೆ ಇದಿಷ್ಟು ಗ್ರಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ಮನಸ್ಸು ಹಿಂದೆ ಇರಲೇಬೇಕು. ಈ ಮನಸ್ಸು ಈ ಪಂಚೇಂದ್ರಿಯಗಳ 5 ಏನೇನು ಗ್ರಹಿಸುತ್ತೋ ಅದೆಲ್ಲವನ್ನು ಅದು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಮನಸ್ಸಿದ್ರೆ ಮಾತ್ರ ಈ ಪಂಚೇಂದ್ರಿಯಗಳು ಏನು ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ, ಇಲ್ಲದಿದ್ರೆ ಗೊತ್ತಾಗೋದೇ ಇಲ್ಲ.
ಈಗ ಸ್ಥೂಲ ಸೂಕ್ಷ್ಮ ಅಂತ ಹೇಳುವಾಗ ಏನಪ್ಪ ಅಂದರೆ ಅದು ಸೂಕ್ಷ್ಮ ಆಗ್ತಾ ಹೋದಂಗೆ ಅದರ ವ್ಯಾಪಕತ್ವ ಜಾಸ್ತಿ ಆಗ್ತಾ ಹೋಗುತ್ತೆ. ಪರ್ವೇಸಿವ್ನೆಸ್ ಅಂತ ಹೇಳ್ತೀವಿ. ಹೇಗೆ ನೋಡಿ, ಈಗ ಒಂದು ಕಲ್ಲಿತ್ತು ಅಂತ ಇಟ್ಕೊಳ್ಳೋಣ. ಆ ಕಲ್ಲಿಗೆ ಒಂದು ಜಾಗ ಇದೆ ಅಷ್ಟೇ, ಅದು ಅಲ್ವಾ? ಕಲ್ಲು ಸ್ಥೂಲ, ಅದು ಸ್ಥೂಲ ಅಂದರೆ ಇಟ್ಸ್ ಎ ಸಾಲಿಡ್ ಆಬ್ಜೆಕ್ಟ್. ಅದೊಂದು ಸ್ಥಾನದಲ್ಲಿಟ್ಟರೆ ಒಂದಿಷ್ಟು ಜಾಗ ತಗೊಳುತ್ತೆ ಅಷ್ಟೇ. ಅದೇ ಅಷ್ಟೇ ನೀರು ತಗೊಂಡ್ರೆ ಅದು ಇನ್ನೂ ಸ್ವಲ್ಪ ಹರಡುತ್ತೆ, ಅದು ಸ್ಥೂಲ ಆಯಿತು. ಆ ನೀರಿಗಿಂತ ನೀರಿನ ಹಾವಿ ತಗೊಂಡ್ರೆ ಅದು ಇನ್ನೂ ಹೆಚ್ಚು ವ್ಯಾಪಕ ಆಗ್ತಾ ಹೋಗುತ್ತೆ. ಸ್ಥೂಲ ಅಂದರೆ ಇದು. ಹಾಗೆ ಈಗ ನಮ್ಮ ಶರೀರ ಸ್ಥೂಲ ಕಾಣಿಸ್ತಾ ಇದೆ ನಮಗೆ. ಮನಸ್ಸು ಶರೀರಕ್ಕಿಂತ ಸೂಕ್ಷ್ಮ, ಹಾಗೆ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ವಿಷಯಗಳಿಗಿಂತ ಮನಸ್ಸು, ಮನಸ್ಸಿಗಿಂತ ಬುದ್ಧಿ, ಬುದ್ಧಿಗಿಂತ ಮಹತ್ತು ಹೆಚ್ಚಿನವು ಮತ್ತು ಸೂಕ್ಷ್ಮವಾದವು ಅಂತ. ಹೆಚ್ಚಿನದು ಅಂತ ಹೇಳಿದ ಕೂಡಲೇ ನಾವು ಜೀವನವನ್ನು ನಡೆಸುವಾಗ ಶರೀರ ಮಟ್ಟದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದು ಆ್ಯನಿಮಲ್ ಇನ್ಸ್ಟಿಂಕ್ಟ್ ಲಿವಿಂಗ್ ಅಂತ ಹೇಳ್ತಾರೆ. ಪ್ರಾಣಿಗಳು ಅವು ಶರೀರ ಮಟ್ಟದಲ್ಲಿ ಬದುಕೋದು. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅಂದರೆ ಒಳ್ಳೆಯ ಮನುಷ್ಯರಾಗಿ ಮನಸ್ಸಿನ ಮಟ್ಟದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ನಾವು ಸ್ವಲ್ಪ ನಮ್ಮ ಜೀವನದಲ್ಲಿ ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ. ಶರೀರದ ಮಟ್ಟದಲ್ಲಿ ಜೀವನ ನಡೆಸೋದು ಅಂದರೆ ಖಾನಾ ಪೀನಾ ಮೋಜು ಉಡಾಣ ಅಷ್ಟೇ ಇರುತ್ತೆ. ಮನಸ್ಸಿನ ಮಟ್ಟದಲ್ಲಿ ಭಾವನೆಗಳಿಗೆ ಬೆಲೆ ಕೊಡ್ತಾ ಇದ್ದೀವಿ ಅಂತ ಆಗುತ್ತೆ. ಬುದ್ಧಿಯ ಮಟ್ಟದಲ್ಲಿ ವಿಚಾರವನ್ನು ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಒಳ್ಳೆ ಆದಾಗುವ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದ್ದೀವಿ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಹೆಚ್ಚಿನದು ಅಂತ. ಅದಕ್ಕಿಂತ ಬುದ್ಧಿಗಿಂತ ಹೆಚ್ಚಿನದು, ಬುದ್ಧಿಗಿಂತ ಮಹತ್ತು ಹೆಚ್ಚಿನದು. ಇಲ್ಲಿ ಮಹತ್ತು ಅನ್ನೋದು ಹೊಸ ಶಬ್ದ ನಮಗೆ. ಶರೀರ ಮನಸ್ಸು ಬುದ್ಧಿ ಗೊತ್ತಾಗಿದೆ. ಇಲ್ಲಿ ಮಹತ್ತು ಅಂತ ಅಂದರೆ ಸಮಷ್ಟಿ ಮನಸ್ಸು ಅಂತ, ಸಮಷ್ಟಿ ಬುದ್ಧಿ ಅಂತ. ಇಲ್ಲಿ ಬುದ್ಧಿಯಿಂದ ಅಂದರೆ ನನ್ನ ಈ ಜೀವಾತ್ಮ ಇಷ್ಟೇ ಬುದ್ಧಿ ಅಂತ ತಿಳ್ಕೊಂಡಿದ್ದೀವಿ. ಈಗ ಎಲ್ಲರ ಬುದ್ಧಿ, ಎಲ್ಲರ ಮನಸ್ಸು, ಎಲ್ಲದರ ಮನಸ್ಸು ಸೇರಿದರೆ ಒಂದು ಸಮಷ್ಟಿ ಅಂದರೆ ಟೋಟಲ್ ಮೈಂಡ್ ಅಂತ ಏನು ಹೇಳ್ತೀವಲ್ವಾ, ಅದು ಮಹತ್ವ, ಅದು ಶ್ರೇಷ್ಠ, ಅದು ಸೂಕ್ಷ್ಮವಾದದ್ದು. ಇನ್ನು ಮನಸ್ಸು ಶರೀರಕ್ಕಿಂತ ಮನಸ್ಸು ಸೂಕ್ಷ್ಮ ಅನ್ನೋದು ಅರ್ಥ ಆಗುತ್ತೆ. ಮನಸ್ಸಿಗಿಂತ ಬುದ್ಧಿ ಸೂಕ್ಷ್ಮ ಅಂತ ಗೊತ್ತಾಗುತ್ತೆ. ಆ ಬುದ್ಧಿಗಿಂತ ಈ ಮಹತ್ವ ಅಂತ ಅಂದರೆ ಟೋಟಲ್ ಮೈಂಡ್. ಅಷ್ಟು ತಿಳ್ಕೊಂಡಿದ್ರೆ ಮುಂದೆ ಓದ್ತಾ ಅರ್ಥ ಆಗುತ್ತೆ. ಆ ಟೋಟಲ್ ಮೈಂಡ್, ಎಲ್ಲರ ಮನಸ್ಸು ಅನ್ನೋದು ಏನಿರುತ್ತೆ, ಎಲ್ಲರ ವಿಚಾರ ಅನ್ನೋದು ಏನಿರುತ್ತೆ, ಎಲ್ಲರ ಬುದ್ಧಿ ಅನ್ನೋದು ಏನಿರುತ್ತೆ, ದಾಟ್ ಇಸ್ ಕಾಲ್ಡ್ ಆಸ್ ಮಹತ್ವ. ಅಂದರೆ ವಿ ಆರ್ ಆಲ್ ಕನೆಕ್ಟೆಡ್ ಕಾಸ್ಮಿಕ್ಲಿ ಅಂತ. ಆ ಮಹತ್ವ ಏನಿದೆ ಅದು ಹೆಚ್ಚಿನದು. ಮುಂದುವರಿಸ್ತಾ ಆ ಮಹತ್ತಿಗಿಂತ ಹೆಚ್ಚಿನದು ಯಾವುದು ಅಂತಲೂ ಭಗವಂತ ಇಲ್ಲಿ ಹೇಳ್ತಾನೆ. ಮುಂದಿನ ಶ್ಲೋಕ ನೋಡೋಣ. ಮಹತ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿಃ. ಮಹಾನ್ ಆತ್ಮನಿಗಿಂತ ಅವ್ಯಾಕೃತವು ಹೆಚ್ಚಾದದ್ದು. ಅವ್ಯಾಕೃತಕ್ಕಿಂತ ಕಾರಣಗಳಿಗೆಲ್ಲ ಕಾರಣನಾಗಿರುವ, ಎಲ್ಲವನ್ನೂ ತುಂಬಿಕೊಂಡಿರುವ ಪುರುಷನು ಅತ್ಯಂತ ಶ್ರೇಷ್ಠನು. ಪುರುಷನಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ. ಅದೇ ಕೊನೆ, ಅದೇ ಅತ್ಯಂತ ಶ್ರೇಷ್ಠವಾದ ಗುರಿ. ನೋಡಿ, ಈಗ ಮಹತ್ವ ಅನ್ನೋದು ಟೋಟಲ್ ಮೈಂಡ್ ಅನ್ನೋದು ಹೊಸದಾಗಿ ನಾವು ಗೊತ್ತಾಯ್ತು ಇವಾಗ. ಈ ಮಹಾನ್ ಆತ್ಮ ಅಥವಾ ಟೋಟಲ್ ಇಂಟೆಲೆಕ್ಟ್ ಅಂತ ಏನು ಹೇಳ್ತೀವಿ ಅದನ್ನೇ ಈಶ್ವರ ಅಂತ ಹೇಳೋದು. ನಮ್ಮ ಪ್ರಾರ್ಥನೆ ಅಥವಾ ಅವತಾರಗಳೆಲ್ಲ ಆಗೋದು ಈ ಈಶ್ವರನಲ್ಲೇ. ನಾವೀಗ ಪ್ರಾರ್ಥನೆ ಮಾಡ್ತೀವಿ, ನಮಗೆ ಒಳ್ಳೇದಾಗಬೇಕು ಅಥವಾ ನಮಗೆ ಇಂಥದ್ದೇ ಸಿಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಅಂದರೆ ಈಶ್ವರನನ್ನು ಪ್ರಾರ್ಥಿಸ್ತೀವಿ. ಈಶ್ವರನನ್ನು ಪ್ರಾರ್ಥಿಸೋದು ಅಂದರೆ ಏನು? ಈ ಮಹಾನ್ ಆತ್ಮ, ಈ ಟೋಟಲ್ ಮೈಂಡ್, ಈ ಕಾಸ್ಮಿಕ್ ಎನರ್ಜಿ ಏನಿದೆ ಅದನ್ನೇ ಈಶ್ವರ ಅಂತ ಹೇಳೋದು. ಅಲ್ಲೇ ಅವತಾರಗಳು ಕೂಡ ಆಗೋದು. ಈ ಈಶ್ವರನನ್ನು ಮೀರಿದ್ದೇನಿದೆ ಅದು ಪರಬ್ರಹ್ಮ. ಅಲ್ಲಿ ಅವತಾರ ಅದು ಎಲ್ಲ ಏನಿಲ್ಲ. ಆದ್ದರಿಂದ ಇಲ್ಲಿ ನೋಡಿ, ಮಹದ ಪರಮವ್ಯಕ್ತಂ, ಈ ಮಹತ್ತಿಗಿಂತ, ಮಹಾನ್ ಆತ್ಮನಿಗಿಂತ ಅವ್ಯಕ್ತವು ಹೆಚ್ಚಿನದು ಅಂತ. ಈ ಅವ್ಯಕ್ತ ಅಂತಂದರೆ ವ್ಯಕ್ತ ಅವ್ಯಕ್ತ. ಈ
ನಾವು ಬೆಳಗ್ಗೆ ಎದ್ದು ಕೂಡಲೇ ಈ ಪಂಚೇಂದ್ರಿಯಗಳಿಂದ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ, ಅದು ವ್ಯಕ್ತ. ನಮ್ಮ ಮನಸ್ಸು ಬುದ್ಧಿ ಎಲ್ಲ ಎಚ್ಚರಗೊಳ್ತು ವ್ಯಕ್ತ. ಅದೇ ರಾತ್ರಿ ಮಲಗಿದಾಗ ಅವ್ಯಕ್ತ. ಅಂದರೆ ಅದು ಹೊರಟೆ ಹೋಗಲಿಲ್ಲ ಪೂರ್ತಿ, ಅಲ್ಲಿದೆ, ಆದರೆ ಎಲ್ಲಿದೆ, ಎಲ್ಲೂ ಕಾಣದ ಹಾಗೆ ಹೆಂಗೆ ಕೂತ್ಬಿಟ್ಟಿದೆ, ಅವ್ಯಕ್ತವಾಗಿದೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ವ್ಯಕ್ತಗೊಳ್ಳುತ್ತೆ. ಹಾಗೆ ಈ ಬೀಜ ಮತ್ತು ಮರ, ಬೀಜದಲ್ಲಿ ಅದು ಅವ್ಯಕ್ತವಾಗಿದೆ, ಅದು ಮರ ಆದಾಗ ವ್ಯಕ್ತ ಆಗ್ತಾ ಇದೆ. ಈಗ ನೋಡಿ, ಆ ಮಹತ್ತಿಗಿಂತ ಹೆಚ್ಚಿನದು ಯಾವುದು? ಅವ್ಯಕ್ತ. ಅಂದರೆ ಅದು ನಮಗೆ ಕಾಣಿಸ್ತಾ ಇಲ್ಲ, ಆದರೆ ಇದೆ ಅದರಲ್ಲಿ. ಟೋಟಲ್ ಮೈಂಡ್ಗಿಂತ ಆ ಅವ್ಯಕ್ತ ದೊಡ್ಡದು ಅಂತ. ಯಾಕಂದರೆ ಈಗ ನಮ್ಮ ವಾಸನೆಗಳೆಲ್ಲ ಅವ್ಯಕ್ತ ಸ್ವರೂಪದಲ್ಲೇ ಇರೋದು, ಆ ವಾಸನೆಗಳೆಲ್ಲ ಬೀಜ ರೂಪದಲ್ಲೇ ಇರೋದು. ಅದು ಸರಿಯಾದ ಸಮಯ ಬಂದಾಗ ಮಾತ್ರ ವ್ಯಕ್ತಗೊಳ್ಳುತ್ತೆ. ಆದ್ದರಿಂದ ಮಹಾನ್ ಆತ್ಮ, ಆ ಟೋಟಲ್ ಇಂಟೆಲಿಜೆನ್ಸ್ ಇಂಥ ಟೋಟಲ್ ಮೈಂಡ್ಗಿಂತ ಹೆಚ್ಚಿನದು ಯಾವುದು? ಅವ್ಯಕ್ತ. ಆ ಅವ್ಯಕ್ತಕ್ಕಿಂತ ಕಾರಣಗಳಿಗೆಲ್ಲ ಕಾರಣನಾಗಿರುವ, ಎಲ್ಲವನ್ನೂ ತುಂಬಿಕೊಂಡಿರುವ ಪುರುಷನು ಅತ್ಯಂತ ಶ್ರೇಷ್ಠನು. ಪುರುಷ ಅಂತ ಹೇಳಿದ್ರೆ ಇಲ್ಲಿ ಮಹಾನ್ ಆತ್ಮ. ಬ್ರಹ್ಮ ಅಂತ, ಬ್ರಹ್ಮ ಅಂತ ಅಂದರೆ ಪುರುಷ. ಅಲ್ಲಿ ಪುರುಷನಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ, ಅದೇ ಕೊನೆ, ಅದೇ ಅತ್ಯಂತ ಶ್ರೇಷ್ಠವಾದ ಗುರಿ. ಇದು ಈ ಎರಡು ಶಬ್ದಗಳು ಸ್ವಲ್ಪ ಮತ್ತೆ ಮತ್ತೆ ಕೇಳಿದಾಗ ಅರ್ಥ ಆಗುತ್ತೆ. ಶರೀರಕ್ಕಿಂತ ಸೂಕ್ಷ್ಮ ಮನಸ್ಸು, ಮನಸ್ಸಿಗಿಂತ ಸೂಕ್ಷ್ಮ ಬುದ್ಧಿ, ಬುದ್ಧಿಗಿಂತ ಸೂಕ್ಷ್ಮ ಟೋಟಲ್ ಇಂಟೆಲೆಕ್ಟ್, ಅದನ್ನೇ ಈಶ್ವರ ಅಂತ ಹೇಳೋದು. ಅದಕ್ಕಿಂತ ಸೂಕ್ಷ್ಮ ಅವ್ಯಕ್ತ. ಅವ್ಯಕ್ತ ಅಂದರೆ ವ್ಯಕ್ತ ಆಗದೆ ಇರುವಂಥ ಬೀಜ, ನನ್ನಲ್ಲೇ ಇದೆ ಅದು ಅಲ್ವಾ, ಆ ಅವ್ಯಕ್ತ ಸ್ವರೂಪದಲ್ಲಿರುವಂಥದ್ದು. ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ, ಅಟ್ಲೀಸ್ಟ್ ಟೋಟಲ್ ಇಂಟೆಲಿಜೆನ್ಸಲ್ಲಿ ಏನಂದ್ರೂ ಗೊತ್ತಾಗುತ್ತೆ, ಬಟ್ ಇದು ಅವ್ಯಕ್ತ ಆಗಿರೋದ್ರಿಂದ ಅದು ಬೀಜ ರೂಪದಲ್ಲಿ ನನ್ನಲ್ಲಿದೆ. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ಈ ಪರಮಾತ್ಮ. ಪರಮಾತ್ಮನನ್ನೇ ಇಲ್ಲಿ ಪುರುಷ ಅಂತ ಹೇಳೋದು. ಪುರುಷ ಅಂದರೆ ಪುರುಷ ಸ್ತ್ರೀ ಆ ಥರ ಅಲ್ಲ. ಯಾರು ಈ ಪುರದಲ್ಲಿದ್ದಾನೋ, ಯಾರು ನಾಶವಾಗದೆ ಉಳ್ಕೊಳ್ತಾನೋ ಅವನಿಗೆ ಪುರುಷ ಅಂತ ಶಾಸ್ತ್ರ ಹೇಳೋದು, ಶಾಸ್ತ್ರದ ಡೆಫಿನೇಷನ್. ನಾವು ಲೌಕಿಕವಾಗಿ ಪುರುಷ ಅಂದರೆ ಗಂಡು ಹೆಣ್ಣು ಆ ಥರದಲ್ಲಿ ಉಪಯೋಗಿಸ್ತೀವಿ, ಇಲ್ಲಿ ಆ ದೃಷ್ಟಿಯಿಂದ ಹೇಳಿಲ್ಲ. ಆಮೇಲೆ ಅವರು ಶ್ರೇಷ್ಠ ಅಂತ, ಅದೇ ನೋಡಿ, ಗುರುಗಳು ಇಲ್ಲದೆ ಓದ್ಕೊಂಡ್ರೆ ನಾವು ಇದನ್ನೇ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಪುರುಷ ಅಂದ ಕೂಡಲೇ ಅವರೇ ಶ್ರೇಷ್ಠ, ಅಲ್ಲ ಅಲ್ಲ. ಪುರುಷ ಅಂತ ಅಂದರೆ ಈ ಪುರದಲ್ಲಿ ವಾಸಿಸುವವನು, ಈಶ ಯಾರಿದ್ದಾನೆ ಅವನು ಪುರುಷ. ಆ ಪುರುಷ ಶ್ರೇಷ್ಠ ಅಂತ ಹೇಳಿರೋದು. ಆ ಪುರುಷನಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ, ಅದೇ ಫೈನಲ್. ಈಗ ಎಲ್ಲರೂ ಕೇಳ್ತಾರಲ್ವಾ, ಇಫ್ ಯು ಆರ್ ಕ್ರಿಯೇಟೆಡ್ ಬೈ ಗಾಡ್, ಹೂ ಕ್ರಿಯೇಟೆಡ್ ಗಾಡ್? ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್, ಸೆಲ್ಫ್ ಎಕ್ಸಿಸ್ಟೆನ್ಸ್. ಅವನನ್ನು ಯಾರು ಕ್ರಿಯೇಟ್ ಮಾಡಬೇಕಾಗಿಲ್ಲ, ಅವನೇ ಅತ್ಯಂತ ಶ್ರೇಷ್ಠ. ಹಿ ಈಸ್ ಸೆಲ್ಫ್ ಎಕ್ಸಿಸ್ಟಿಂಗ್. ಅವನಿಗೇನು ಬೇರೆ ಯಾರು ಸೃಷ್ಟಿ ಮಾಡಬೇಕಾಗಿಲ್ಲ. ಈಗ ಅಲ್ಲಿಂದ ನೋಡ್ತಾ ಹೋಗೋದಾದರೆ, ಈಗ ಮತ್ತೆ ಸಮುದ್ರ ಅಲೆ ಉದಾಹರಣೆ ತಗೊಂಡ್ಬಿಡಿ. ಈಗ ಸಮುದ್ರ ಪರಮಾತ್ಮ ಆಗಿದ್ದಾನೆ. ಈಗ ರಿವರ್ಸಾಗಿ ಹೇಳ್ತಾ ಹೋಗೋದು, ಪರಮಾತ್ಮ ಅಲ್ಲಿ ಸಮುದ್ರನಾಗಿದ್ದಾನೆ. ಅಲ್ಲಿ ಬರುವ ಅಲೆಗಳು, ಆ ಅಲೆಗಳು ವ್ಯಕ್ತ ಸ್ವರೂಪದಿಲ್ಲ, ಅವ್ಯಕ್ತವಾಗಿದೆ. ಹೌದಾ? ಆ ಸಮುದ್ರದಲ್ಲಿ ಅಲೆಗಳು ಅವ್ಯಕ್ತವಾಗಿದೆ. ಅದು ವ್ಯಕ್ತ ಆದಾಗ ಏನಾಗುತ್ತೆ? ಜೀವಾತ್ಮ ಅಂತ ತೋರಿಸ್ಕೊಳುತ್ತೆ. ಆ ಜೀವಾತ್ಮ ವ್ಯಕ್ತ ಆದಾಗ ಈ ಶರೀರದ ಮೂಲಕ ಅಲ್ಲಿ ಬುದ್ಧಿ, ಮನಸ್ಸು, ಶರೀರ, ಪಂಚೇಂದ್ರಿಯಗಳು ಆಗುತ್ತೆ. ಈ ಕಡೆಯಿಂದ ಹೋಗ್ತಾ ಹೋದರೆ ಶರೀರಕ್ಕಿಂತ ಮನಸ್ಸು ಸೂಕ್ಷ್ಮ, ಮನಸ್ಸಿಗಿಂತ ಬುದ್ಧಿ ಸೂಕ್ಷ್ಮ, ಬುದ್ಧಿಗಿಂತ ಮಹಾನ್ ಆತ್ಮ. ಮಹಾನ್ ಆತ್ಮ ಅಂತ ಹೇಳುವಾಗ ಸಮಷ್ಟಿ ಬುದ್ಧಿ, ಅದಕ್ಕಿಂತ ಸೂಕ್ಷ್ಮ ಆಗಿರುವಂಥದ್ದು ಅವ್ಯಕ್ತ, ಅವ್ಯಕ್ತಕ್ಕಿಂತ ಸೂಕ್ಷ್ಮ ಆಗಿರುವಂಥದ್ದು ಪರಮಾತ್ಮ, ಪುರುಷ. ಅದಕ್ಕಿಂತ ಸೂಕ್ಷ್ಮವಾಗಿರೋದು ಯಾವುದೂ ಇಲ್ಲ. ಈಗ ಅದನ್ನು ಪಡ್ಕೊಳ್ಳುವಂಥದ್ದು ನಮ್ಮ ಸಾಧನೆ. ಅದೇ ನಮ್ಮ ಶ್ರೇಷ್ಠವಾದ ಗುರಿ, ಅತ್ಯಂತ ಶ್ರೇಷ್ಠವಾದ ಗುರಿ ಅದೇ.
ನಿಧಾನಕ್ಕೆ ಅರ್ಥ ಆಗುತ್ತೆ. ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ಮುಂದುವರಿಯೋಣ. ಇದು ಹೇಗೆ ಅನ್ನೋದನ್ನ ಮತ್ತು ವಿಸ್ತಾರವಾಗಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಏಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೆ ತ್ವಗ್ರ್ಯಯಾ ಬುದ್ಧ್ಯಾ ಸೂಕ್ಷ್ಮಾಯ ಸೂಕ್ಷ್ಮದರ್ಶಿಭಿಃ. ಸಕಲ ಭೂತಗಳಲ್ಲಿಯೂ ಅಡಗಿಕೊಂಡಿರುವ ಈ ಆತ್ಮನು ಬುದ್ಧಿಯ ಸಂಸ್ಕಾರವಿಲ್ಲದವರಿಗೆ ಬೆಳಗುವುದಿಲ್ಲ. ಆದರೆ ಅತ್ಯಂತ ಸೂಕ್ಷ್ಮವಾಗಿರುವ ವಸ್ತುವನ್ನು ಕಾಣುವ ದೃಷ್ಟಿಯುಳ್ಳವರು ತೀಕ್ಷ್ಣವಾದ ಮತ್ತು ಏಕಾಗ್ರತೆಯುಳ್ಳ ಬುದ್ಧಿಯಿಂದ ಆತ್ಮನನ್ನು ಕಾಣುತ್ತಾರೆ. ಈಗ ಕಾಣಿಸೋ ವಸ್ತುಗಳು ಹೊರಗಡೆ ಹೋಗಿ 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 ನಾವು ನೋಡ್ಬೋದು. ಈ ಕಾಣದೇ ಇರುವ ವಸ್ತು, ನಮ್ಮ ಜರ್ನಿ ಇವಾಗ ಹೊರಗೆ ಹೋಗ್ತಾ ಇದ್ದಿದ್ದು ಒಳಗೆ ಟರ್ನ್ ಆಗ್ತಾ ಇದೆ ಅಲ್ವಾ. ಹೊರಗಡೆ ಹೋಗೋ ಪಂಚೇಂದ್ರಿಯಗಳಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತು. ಇಟ್ ವಾಸ್ ವೆರಿ ಈಸಿ. ಕಂಡುಬಿಟ್ಟ ತಕ್ಷಣ ಪಂಚಭೂತಗಳಿಗೆ, ಪಂಚೇಂದ್ರಿಯಗಳಿಗೆ ಏನು ಕಾಣುತ್ತೋ ಅದ್ರ ಕಡೆ ಎಲ್ಲ ಓಡಿ 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 ನಮಗೆ ಗೊತ್ತು ಹೊರಗೋಡೋದು. ಈಗ ಈ ರಥವನ್ನು ವಾಪಸ್ ತಿರುಗಿಸಿದ್ವಿ ನಾವು. ಹೊರಗೆ ಓಡ್ತಾ ಇದ್ದಿದ್ದ ರಥ ಒಳಮುಖಕ್ಕೆ ತಿರುಗಿಸ್ಕೊಂಡಿದ್ವಿ. ಈಗ ಒಳಗೆ ಓಡ್ತಾ ಇರುವಾಗ ಆ ಆತ್ಮನನ್ನ ಸಂಸ್ಕಾರವಿಲ್ಲದಿರುವವನು ಪಡಿಲಿಕ್ಕಾಗಲ್ಲ. ಬುದ್ಧಿಯನ್ನು ಬುದ್ಧಿಯ ಸಂಸ್ಕಾರವಿಲ್ಲದವರಿಗೆ ಬೆಳಗುವುದಿಲ್ಲ. ಏನಿದು ಬುದ್ಧಿಯ ಸಂಸ್ಕಾರ? ಸಂಸ್ಕಾರ ಅಂತಂದ್ರೆ ಏನು? ಅದನ್ನು ಸರಿಯಾದ ರೀತಿಯಲ್ಲಿ ಪಳಗಿಸೋದು ಸಂಸ್ಕಾರ ಅಂದರೆ ಅಷ್ಟೇ. ಈ ಬುದ್ಧಿಗೆ ಈ ವಿಚಾರ ಗೊತ್ತಿದ್ರೆ ತಾನೇ ಅದೇನಾದರೂ ಮಾಡ್ಲಿಕ್ಕೆ ಸಾಧ್ಯ. ಆ ಬುದ್ಧಿಗೆ ನಾವು ಏನು ತೋರಿಸ್ಲೇ ಇಲ್ಲ. ಏನು ಈ ಥರ ಒಳಗೆ ಹೋಗೋದೊಂದು ದಾರಿ ಇದೆ, ಒಳಗೆ ಈ ಪರಮಾತ್ಮ ಇದ್ದಾನೆ, ಅದನ್ನು ಕಂಡುಕೊಳ್ಬೇಕು. ಅದು ಯಾವುದು ನಾವು ತೋರಿಸ್ಲೇ ಇಲ್ಲ ಅಂತಂದರೆ ಅದು ಹೊರಗೆ ಓಡ್ತಾ ಇರುತ್ತೆ. ಅದರಲ್ಲಿ ವಿಶೇಷ ಏನು ಇಲ್ಲವೇ ಇಲ್ಲ. ಆ ಬುದ್ಧಿಗೆ ಸಂಸ್ಕಾರ ಕೊಟ್ಟಿದ್ರೆ ನಾವು ಇಂಥದ್ದೊಂದು ಇದೆ, ಇದನ್ನು ನಾನು ಪಡ್ಕೊಳ್ಬೇಕು, ಈ ಥರ ಶಾಸ್ತ್ರ ಇದೆ ಅಂತೆಲ್ಲ ಹೇಳಿದರೆ ಅವನು ಆ ಬುದ್ಧಿ, ಆದರೆ ಅತ್ಯಂತ ಸೂಕ್ಷ್ಮವಾಗಿರುವ ವಸ್ತುವನ್ನು ಕಾಣುವ ದೃಷ್ಟಿಯುಳ್ಳವರು ತೀಕ್ಷ್ಣವಾದ ಮತ್ತು ಏಕಾಗ್ರತೆಯುಳ್ಳ ಬುದ್ಧಿಯಿಂದ ಆತ್ಮನನ್ನು ಕಾಣುತ್ತಾರೆ. ಈಗ ಬುದ್ಧಿಯಲ್ಲಿ ಸಾರಥಿ, ನಮ್ಮ ರಥದಲ್ಲಿ ಆ ಸಾರಥಿ ಎಲ್ಲ ಜ್ಞಾನವನ್ನು ಪಡ್ಕೊಂಡಿರ್ಬೇಕು. ಅವನು ಏಕಾಗ್ರತೆ ಇರಬೇಕು. ಯಾವ ಕಡೆ ಈ ರಥವನ್ನು ತಗೊಂಡು ಹೋಗಬೇಕು ಅನ್ನುವ ಏಕಾಗ್ರತೆ ಆ ಬುದ್ಧಿಗೆ ಇರಬೇಕು. ಇದ್ರಷ್ಟೇ ಅವನು ಆತ್ಮನನ್ನು ಕಾಣಲಿಕ್ಕೆ ಸಾಧ್ಯ. ಈಗ ಹೊರಗೋಡ್ತಾ ಇರುವಂತಹ ನಮ್ಮ ಪಂಚೇಂದ್ರಿಯಗಳು ಕೆಲವು ಸಲ ಒಳಗೆ ಹೋಗುತ್ತೆ, ಮತ್ತೆ ಕೆಲವು ಸಲ ಹೊರಗಡೆ ಓಡುತ್ತೆ. ಸ್ವಲ್ಪ ಹೊತ್ತು ಎಲ್ಲೋ ಒಳಗೆ ಟ್ರೈ ಮಾಡ್ತೀವಿ, ಇದೆಲ್ಲ ಏನಪ್ಪ ಕಠೋಪನಿಷತ್ತೆಲ್ಲ ಕೇಳ್ತಾ ಇದ್ದೀವಿ, ಒಂಚೂರು ಒಳಗೆ ಹೋಗಿ ಟ್ರೈ ಮಾಡೋಣ, ಟ್ರೈ ಮಾಡ್ತೀವಿ. ಸ್ವಲ್ಪ ಹೊತ್ತು ಆದ ಕೂಡಲೇ ಮತ್ತೆ ಹೊರಗಡೆ ಹೊಡ್ಲಿಕ್ಕಾಗ್ಬಿಡುತ್ತೆ. ಅದಕ್ಕೆ ಆ ಬುದ್ಧಿಗೆ ಸಂಸ್ಕಾರ ಕೊಟ್ಟು ಏಕಾಗ್ರತೆಯಿಂದ ಅದನ್ನು ಆತ್ಮನನ್ನೇ ಪಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಆ ರೀತಿ ಆ ಬುದ್ಧಿಗೆ ಸಂಸ್ಕಾರ ಕೊಟ್ಟಿದ್ರೆ ಮಾತ್ರ ಆ ಆತ್ಮನನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತಂತೆ. ಈ ಆತ್ಮನನ್ನು ಕಂಡುಕೊಳ್ಬೇಕು ಅಂತಾನೆ ಮೆಡಿಟೇಷನ್ ಎಲ್ಲ ಮಾಡೋದು. ಈ ಮೆಡಿಟೇಷನ್ ಮಾಡೋದು ಈ ವಿಚಾರ ತಿಳ್ಕೊಂಡ ಮೇಲೆ ಮೆಡಿಟೇಷನ್ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈಗಂತೂ ಮೆಡಿಟೇಷನ್ ಹ್ಯಾಸ್ ಬಿಕಮ್ ಎ ಫ್ಯಾನ್ಸಿ ಅಂತ ಕೂಡ ನಮ್ಮ ಗುರುಗಳು ಹೇಳ್ತಾರೆ. ಏನೂ ಗೊತ್ತಿಲ್ಲದೆ ಇರೋರು ಮೆಡಿಟೇಷನ್ ಹೇಳ್ಕೊಡೋಕೆ ರೆಡಿ ಆಗಿಬಿಡ್ತಾರೆ. ಮೆಡಿಟೇಷನ್ ಮ್ಯಾಟ್ ತಗೋ, ಮೆಡಿಟೇಷನ್ ಡ್ರೆಸ್ ತಗೋ, ಸಣ್ಣ ಮ್ಯೂಸಿಕ್ ಹಾಕೋ, ಕಣ್ಣು ಮುಚ್ಕೊಂಡು ಕುಳಿತುಕೋ, ಸ್ಟಾರ್ಟ್ ಮೆಡಿಟೇಟಿಂಗ್. ಏನು ಮೆಡಿಟೇಟ್ ಮಾಡಬೇಕು, ಏನಕ್ಕೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದು ಗೊತ್ತಿದ್ರೆ ನಾವು ಮೆಡಿಟೇಟ್ ಮಾಡೋಕ್ಕಾಗುತ್ತೆ ಅಲ್ವಾ. ಆ ಮೆಡಿಟೇಷನ್ನಲ್ಲಿ ಯಾವ ಕಡೆ ಹೋಗಬೇಕು ಅಂತ ಗೊತ್ತಿರಬೇಕು ಅನ್ನೋದಾದರೆ, ಈಗ ನಮಗೆ ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ವಿ ಅಲ್ವಾ, ಶರೀರಕ್ಕಿಂತ ಮನಸ್ಸು ಸೂಕ್ಷ್ಮ, ಮನಸ್ಸಿಗಿಂತ ಬುದ್ಧಿ ಸೂಕ್ಷ್ಮ, ಬುದ್ಧಿಗಿಂತ ಮಹಾನ್ ಆತ್ಮ ಅದು ಸೂಕ್ಷ್ಮ. ಆ ರೀತಿಯಲ್ಲಿ ನನಗೆ ಗೊತ್ತಿದ್ದರೆ ನಾನು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಆಗ ಮೆಡಿಟೇಷನ್ ಮಾಡೋದಕ್ಕೆ ಸರಿ ಹೋಗುತ್ತೆ.
ಮುಂದಿನ ಶ್ಲೋಕದಲ್ಲಿ ಆ ಧ್ಯಾನದ ಬಗ್ಗೆನೇ ಯಮರಾಜ ಹೇಳ್ತಾನೆ. ಏನು ಹೇಳ್ತಾನೆ ಅಲ್ಲಿ ನೋಡೋಣ. ಯಚ್ಚೇದ್ವಾಂಗ್ ಮನಸಿ ಪ್ರಾಜ್ಞಃ ತದ್ಯಚ್ಚೇ ಜ್ಞಾನ ಆತ್ಮನಿ ಜ್ಞಾನಮಾತ್ಮಾನಿ ಮಹತಿ ನಿಯಚ್ಚೇತ್ ತದ್ಯಚ್ಚೇತ್ ಶಾಂತ ಆತ್ಮನಿ. ವಿವೇಕಿಯು ವಾಕನ್ನು ಮನಸ್ಸಿನಲ್ಲಿಯೂ, ಮನಸ್ಸನ್ನು ಬುದ್ಧಿಯಲ್ಲಿಯೂ, ಬುದ್ಧಿಯನ್ನು ಮಹತ್ತಿನಲ್ಲಿಯೂ, ಮಹತ್ತನ್ನು ಶಾಂತನಾದ ಆತ್ಮನಲ್ಲಿಯೂ ಲಯಗೊಳಿಸಬೇಕು. ಈ ಮೆಡಿಟೇಷನ್ಗೆ ಅಂತ ಕೂತ್ಕೊಂಡಾಗ ಅದನ್ನು ಹೇಗೆ ಆ ಮನಸ್ಸನ್ನು ವಿಡ್ರಾ ಮಾಡ್ಕೊಳ್ಬೇಕು, ಅದೇನು ಅಂತ ನಮಗೆ ಗೊತ್ತಿರಬೇಕು. ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಓಂ ನಮಃ ಶಿವಾಯ ಹೇಳಿದೆ ಅದಾಗಲ್ಲ. ಆ ಮನಸ್ಸನ್ನು ವಿಡ್ರಾ ಮಾಡಿಕೊಂಡು ಎಲ್ಲೆಲ್ಲಿಗೆ ನಾನು ಹೋಗಬೇಕು ಅನ್ನೋದನ್ನು ಇಲ್ಲಿ ಯಮರಾಜ ಹೇಳ್ತಾ ಇದ್ದಾನೆ. ವಿವೇಕಿಯು ವಾಕನ್ನು ಮನಸ್ಸಿನಲ್ಲಿ, ಎಷ್ಟು ಸುಂದರವಾಗಿದೆ ನೋಡಿ ನಮ್ಮ ಶಾಸ್ತ್ರ. ಸಾವಿರಾರು ವರ್ಷಗಳ ಹಿಂದೆ ಬರೆದಿಟ್ಟಿದ್ರು ಕೂಡ ಇಷ್ಟೆಲ್ಲ ಅವರು ಯೋಚಿಸಿದ್ರ ಅವರು ಅಂತ ಅನಿಸುತ್ತೆ. ವಾಕನ್ನು ಮನಸ್ಸಿನಲ್ಲಿಯೂ, ವಾಕ್ ಅಂದರೆ ಶಬ್ದ, ಮಾತನಾಡೋದು. ಈ ಮಾತನಾಡೋದನ್ನು ಮನಸ್ಸಿನಲ್ಲಿ ಎಳ್ಕೊಳ್ಬೇಕಂತೆ. ಈ ಮಾತನಾಡೋದು ಏನು? ಶಬ್ದ ಸ್ಪರ್ಶ ರೂಪ ರಸಗಂಧ ನಾನು ಹೊರಗಡೆ ಏನು ನೋಡಿದ್ರೂ ಕೂಡ, ಅಥವಾ ನನ್ನಲ್ಲಿರುವ ವಾಸನೆಗಳಿಂದಾಗಲಿ ಒಂದೊಂದು ವಿಚಾರಗಳು ಬರುತ್ತೆ. ಅದು ಹೊರಗಡೆ ನೋಡೋ ವಸ್ತುಗಳಿಂದ ವಿಚಾರಗಳು ಬರ್ಬೋದು ನನಗೆ, ಇಲ್ಲ ನನ್ನಲ್ಲಿರುವ ವಾಸನೆಗಳಿಂದನೇ ವಿಚಾರಗಳು ಬರ್ಬೋದು. ಆ ವಿಚಾರಗಳು ಮೊದಲು ಮನಸ್ಸಿನಲ್ಲಿ ಮೂಡಿದ ಮೇಲೇನೆ ಅದು ಶಬ್ದವಾಗಿ ಹೊರಗಡೆ ಬರುತ್ತೆ ಅಲ್ವಾ? ವಿಚಾರನೇ ಬರಲಿಲ್ಲ, ಶಬ್ದ ಬರೋದೇ ಇಲ್ಲ ಹೊರಗಡೆಗೆ. ಈಗ ಆ ಶಬ್ದಗಳನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳೋದು ಅಂತ ಅಂದರೆ ಏನು? ನನಗೆ ವಿಚಾರ ಬಂದಿದೆ, ಆದರೆ ಅದನ್ನು ಶಬ್ದ ರೂಪದಲ್ಲಿ ನಾನು ವ್ಯಕ್ತಪಡಿಸ್ತಾ ಇಲ್ಲ. ಹೇಗೆ ಅದು? ಈಗ ಫ್ರೆಂಡ್ಸ್ ಜೊತೆ ನಾವು ಮಾತಾಡುವಾಗ ಅಥವಾ ಮನೆಯಲ್ಲಿ ಏನೋ ಒಂದು ಘಟನೆ ಆದಾಗ ಬೈಬೇಕು ಅಂತ ಅನಿಸುತ್ತೆ, ಬೈದ್ಬಿಡ್ತೀನಿ ಅಲ್ವಾ? ಹೀಗೆ ಯಾಕೆ? ಆದರೆ ನನಗೆ ಅದು ತಡೆಯೋ ಶಕ್ತಿನೂ ಇದೆ. ಬೈಬೇಕು ಅನ್ನೋ ವಿಚಾರ ಮನಸ್ಸಲ್ಲಿ ಬಂದಿದೆ, ಅದನ್ನು ನಾನು ಶಬ್ದ ರೂಪಕ್ಕೆ ತರಲ್ಲ, ಅದು ವಿಚಾರ ರೂಪದಲ್ಲೇ ಒಳಗಡೆ ಇರುತ್ತೆ. ಅಂದರೆ ನಾನು ಆ ಶಬ್ದವನ್ನು ಹೇಳ್ಕೊಂಡಿದ್ದೀನಿ ಅಂತ, ವಾಕನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅಂತ. ಹಾಗಂತ ಆ ಮನಸ್ಸು ಸುಮ್ಮನೆ ಇರುತ್ತಾ? ಹೇಳಿದ್ರೆ ಒಂದು ಮಾತು, ಹೇಳದೇ ಇದ್ದರೆ ಮನಸ್ಸು ಚಾಟರಿಂಗ್, ಇನ್ನೂ 1000 ಮಾತಾಡ್ತಾ ಇರುತ್ತೆ ಮನಸ್ಸು. ಆ ಮನಸ್ಸನ್ನು ಬುದ್ಧಿಯಲ್ಲಿ ಹೇಳ್ಕೊಳ್ಬೇಕಂತೆ. ಆ ಚಾಟರಿಂಗ್ ಮನಸ್ಸು ಗಜ 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 ಗಲಾಟೆ ಮಾಡ್ತಾನೆ ಇರುತ್ತೆ. ಹೇಳಿಬಿಟ್ಟಿದ್ರೆ ಒಂದೇ ಮಾತಾಗ್ತಾ ಇತ್ತು, ಹೇಳ್ದಲ್ಲೇ ಇನ್ನಷ್ಟು 100 ಕೋಟಿ ಮಾತು ಮನಸ್ಸಲ್ಲೇ ನಡ್ಕೊಳ್ತಾ ಇದೆ. ಆ ಬುದ್ಧಿಗೆ ಸರಿಯಾದ ಸಂಸ್ಕಾರ ಕೊಟ್ಟಿದ್ರೆ ಅದು ಮನಸ್ಸಿಗೆ ಹೇಳುತ್ತೆ. ನೀನು ಹೇಳಿದ್ರು ಹೇಳದೇ ಇದ್ರು ಆಗೋ ಘಟನೆ ಆಗೇ ಆಗುತ್ತೆ, ಅದರಿಂದ ನೀನು ಸಮಾಧಾನವಾಗಿರು. ಆಗ ಆ ಮನಸ್ಸಿಗೆ ನಾವು ಟ್ರೈನ್ ಮಾಡಿದಾಗ, ಈಗ ವಿಚಾರ ಬಂದು ನಾನು ಮಾತಾಡಲಿಲ್ಲ, ಸ್ವಲ್ಪ ಕಾಲ ಆದಮೇಲೆ ಆ ವಿಚಾರವೇ ಬರೋದಿಲ್ಲ. ಅಥವಾ ನಾನು ಹೊರಗಡೆ ಮಾತಾಡೋದನ್ನು ನಿಲ್ಲಿಸಿದ ಕೂಡಲೇ ಮನಸ್ಸು ಕೂಡ ಶಾಂತ ಆಗೋಗುತ್ತೆ. ಇದೆಲ್ಲ ಟ್ರೈನ್ ಮಾಡ್ಕೊಳ್ಳೋದು. ಈಗ ವಾಕನ್ನು ಮನಸ್ಸಿನಲ್ಲಿ ತಗೊಂಡಿದ್ದೀನಿ, ಮನಸ್ಸನ್ನು ಬುದ್ಧಿಯಲ್ಲಿ ಲೀನ ಮಾಡ್ಕೊಂಡಿದ್ದೀನಿ. ಅಲ್ಲಿಗೇನಾಯಿತು? ಮಾತು ಇಲ್ಲ, ವಿಚಾರಗಳು ಇಲ್ಲ, ಅಲ್ಲಿ ಬುದ್ಧಿ ಮಾತ್ರ ಇದೆ. ಆ ಬುದ್ಧಿಯಲ್ಲಿ ಏನಿದೆ? ನಾನು ಆ ಪರಮಾತ್ಮನನ್ನು ಸೇರಬೇಕು, ಆ ಪರಮಾತ್ಮನನ್ನು ಸೇರಬೇಕು, ಇದೆಲ್ಲವೂ ಸಾಕ್ಷಿ ಭಾವದಿಂದ ನೋಡಬೇಕು ಅನ್ನೋದನ್ನು ಹೇಳುತ್ತೆ. ಆ ಬುದ್ಧಿಯು ಮಹತ್ತಿನಲ್ಲಿಯೂ, ಮಹತ್ತಿನಲ್ಲಿ ಸೇರೋದು ಅಂತಂದ್ರೇನು? ಟೋಟಲ್ ಇಂಟೆಲೆಕ್ಟಲ್ಲಿ. ಆ ಬುದ್ಧಿ, ಇದು ನಾವು ಈ ಮರ್ಚಿಂಗ್ ನಾವು ತುಂಬ ಮಾಡ್ತೀವಿ ಫಿಸಿಕಲಿ ಕೂಡ. ಈಗ ನೋಡಿ, ಮನೆಯಲ್ಲಿ 4 ಜನ ಇದ್ವಿ ಅಂತಂದರೆ ನಂದೇ ನಡಿಬೇಕು ಅಂತ ಪ್ರತಿಯೊಬ್ಬರು ಅಂದ್ಕೊಂಡ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೇನು ಮಾಡ್ತೀವಿ? ಸಾಮಾನ್ಯವಾಗಿ ಕೆಲವರಾದರೂ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ. ಯಾವ ಥರ? ಈಗ ಎಲ್ಲೋ ಒಂದು ಪಾರ್ಟಿಗೆ ಹೊರಟಿರ್ತೀವಿ ಅಥವಾ ಯಾವುದೋ ಒಂದು ಪಿಕ್ಚರ್ಗೆ ಹೋಗಿರ್ತೀವಿ ಅಂತಂದರೆ
ಮಗನಿಗೆ ಈ ಪಿಕ್ಚರ್ಗೆ ಹೋಗಬೇಕು ಅನಿಸಿರುತ್ತೆ, ಅಮ್ಮನಿಗೆ ಈ ಪಿಕ್ಚರ್ಗೆ ಹೋಗಬೇಕು ಅನಿಸಿರುತ್ತೆ, ಅಪ್ಪನಿಗೆ ಇನ್ನೊಂದು ಪಿಕ್ಚರ್ಗೆ ಹೋಗಬೇಕು ಅನಿಸಿರುತ್ತೆ. ಆದರೆ ಆಮೇಲೆ ಕಾಂಪ್ರಮೈಸ್ ಮಾಡಿಕೊಂಡು ಇಲ್ಲ ನಾವು ಬೇರೆ ಬೇರೆ ಪಿಕ್ಚರ್ಗೆ ಹೋಗೋದು ಬೇಡ, ಎಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ ಹೇಳಿ ಯಾವುದೋ ಒಂದು ಡಿಸೈಡ್ ಮಾಡಿಕೊಂಡು ಒಂದು ಪಿಕ್ಚರ್ಗೆ ಹೋಗ್ತೀವಲ್ವಾ, ದ್ಯಾಟ್ ಇಸ್ ಮರ್ಜಿಂಗ್. ಅಂದರೆ ನಾವು ಎಲ್ಲರ ಒಳ್ಳೆಯದಕ್ಕೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಾವು ಕೆಲವು ವಿಚಾರಗಳನ್ನು ಬಿಟ್ಟು ಕಾಂಪ್ರಮೈಸ್ ಮಾಡಿಬಿಡ್ತೀವಿ, ಅದು ಮರ್ಜಿಂಗ್ ಅಂತ. ಆ ರೀತಿಯಲ್ಲಿ ಈ ಬುದ್ಧಿಯನ್ನು ಟೋಟಾಲಿಟಿಯಲ್ಲಿ ನಾವು ಮರ್ಜ್ ಮಾಡೋದು ಅಂತಂದರೆ ಒಳ್ಳೆಯದೇ ಆಗಲಿ ಅನ್ನೋ ಭಾವನೆಯಿಂದ ಆ ರೀತಿಯಲ್ಲಿ ಮರ್ಜ್ ಮಾಡ್ಕೊಳ್ಳೋದು. ಆ ಬುದ್ಧಿಯನ್ನು ಮಹತ್ತಿನಲ್ಲಿ ಮರ್ಜ್ ಮಾಡಬೇಕು, ಲಯಗೊಳಿಸಬೇಕು. ಮಹತ್ತನ್ನು ಶಾಂತವಾದ ಆತ್ಮನಲ್ಲಿ ಲಯಗೊಳಿಸಬೇಕು. ಆ ಮಹತ್ತು ಅಂತ ಹೇಳುವಾಗ ನನ್ನಲ್ಲಿರುವ ಆತ್ಮನೇ ಸರ್ವವ್ಯಾಪಿಯಾಗಿರುವ ಆತ್ಮ ಅನ್ನೋದು ಗೊತ್ತಾದಾಗ ನಾನು ಇಷ್ಟೇ ಲಿಮಿಟೆಡ್ ಬಾಡಿಯಲ್ಲಿದ್ದೀನಿ ಅನ್ನೋದು ಅನುಭವ ಬರೋದೇ ಇಲ್ಲ. ನಾನು ಅಂತ ಅಂದ್ಕೊಂಡಾಗ ಸರ್ವವ್ಯಾಪಿಯಾಗಿರುವ ಪರಮಾತ್ಮನೇ ಗೊತ್ತಾಗ್ತಾನೆ. ಹಾಗೆ ಧ್ಯಾನದಲ್ಲಿ ವಾಕನ್ನು ಮನಸ್ಸಿನಲ್ಲಿ, ಮನಸ್ಸನ್ನು ಬುದ್ಧಿಯಲ್ಲಿ, ಬುದ್ಧಿಯನ್ನು ಮಹತ್ತಿನಲ್ಲಿ, ಆ ಮಹತ್ತನ್ನು ಶಾಂತವಾದ ಪರಮಾತ್ಮನಲ್ಲಿ ಲಯಗೊಳಿಸಬೇಕು. ಇದು ಧ್ಯಾನಕ್ಕೆ ಕೂತ್ಕೊಳ್ಳೋದಕ್ಕೆ ಮೊದಲು ಈ ಜ್ಞಾನ ನಮಗೆ ಇರಬೇಕು ಅಂತ ಹೇಳ್ತಾರೆ. ಈ ಜ್ಞಾನ ಇದ್ದರೆ ಆ ಧ್ಯಾನ ನಮಗಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು? ಮುಂದಿನ ಮಂತ್ರದಲ್ಲಿ ಬಹಳ ಫೇಮಸ್ ಮಂತ್ರ ಅದು. ಅಲ್ಲಿ ಯಮರಾಜ ಏನು ಹೇಳ್ತಾನೆ ನೋಡೋಣ. ಈ ಹಿಂದಿನ ಮಂತ್ರಗಳ ಒಂದು ಸಾರ ಇಲ್ಲಿದೆ. ಆಧ್ಯಾತ್ಮ ಯೋಗದ ಸಾಧನಾ ಕ್ರಮವನ್ನು ವಿವರಿಸುತ್ತಾ ಹೇಗೆ ಅದು ಭಾವೈಕ್ಯದಿಂದ ಶಕ್ತಿ ಪಡೆಯುತ್ತದೆ ಎಂಬುದನ್ನು ತಿಳಿಸಿದೆ. ಸ್ಥೂಲವಾದದ್ದನ್ನು ಅದಕ್ಕಿಂತ ಸೂಕ್ಷ್ಮವಾದ ಅಂತಸತ್ವದೊಳಗೆ ಲಯ ಮಾಡುತ್ತಾ ಹೋದರೆ ಕೊನೆಗೆ ಅತ್ಯಂತ ಆಂತರಿಕ ಕೇಂದ್ರದಂತಿರುವ ಪ್ರತ್ಯಗಾತ್ಮನಲ್ಲಿ ಐಕ್ಯತೆ ಲಭಿಸುವುದು. ಅಂದರೆ ಈ ಸಟಲ್ ಸ್ಥೂಲವಾದದ್ದನ್ನು ಸೂಕ್ಷ್ಮವಾದದ್ರಲ್ಲಿ ಹಾಕ್ತಾ ಹೋಗಬೇಕು. ಹಾಗೆ ಹಾಕೋಕ್ಕಾಗೋದು. ಸ್ಥೂಲವಾಗಿರೋದ್ರಲ್ಲಿ ಸೂಕ್ಷ್ಮವಾಗಿರೋದ್ರಲ್ಲಿ ಹಾಕ್ತೀನಿ ಅಂದರೆ ಅದರಲ್ಲಿ ವ್ಯಾಪಕತೆ ಇರೋಲ್ಲ. ಈಗ ಸ್ಥೂಲ ಸೂಕ್ಷ್ಮಕ್ಕೆ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳೋಣ. ಈಗ ಪಂಚತತ್ವಗಳು, ಪಂಚಭೂತಗಳು ನಮಗೆ ಗೊತ್ತೇ ಇದೆ. ಆಕಾಶ, ನೀರು, ಬೆಂಕಿ, ವಾಯು ಅಲ್ವಾ, ಅಗ್ನಿ, ಇದು ಗೊತ್ತೇ ಇದೆ ನಮಗೆ. ಈಗ ನೋಡಿ, ಭೂಮಿ ಅಂತ ಹೇಳುವಾಗ ಈ ಶರೀರ ಅನ್ನೋದಕ್ಕೆ ಅದಕ್ಕೆ 5 ಇದೆ. ಏನಂತ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, 5 ಇದೆ. ನೀವು ಯಾವುದೇ ಒಂದು ಸ್ವಲ್ಪ ಮಣ್ಣು ತಗೊಳ್ಳಿ, ಅದಕ್ಕೊಂದು ರೂಪ ಇದೆ, ಶಬ್ದ ಇದೆ, ಅದರಲ್ಲಿ ಈ ಶರೀರದಲ್ಲೂ ಶಬ್ದ ಇದೆ. ಹಾಗೆ ಅದಕ್ಕೆ ಒಂದು ಅದರದೇ ಆದ ಒಂದು ಪರಿಮಳ ಇದೆ ಅಲ್ವಾ. ಸ್ಪರ್ಶ ಇದೆ, ರೂಪ ಇದೆ, ಶಬ್ದ, ಸ್ಪರ್ಶ, ರೂಪ, ರಸ, ಅದು ತಿಂದರೆ ಅದೇ ಒಂದು ಟೇಸ್ಟ್ ಇರುತ್ತೆ. ಮಣ್ಣು ರಸ ಇದೆ, ಗಂಧ ಇದೆ. ಆದರೆ ನೀರಿಗೆ ನೋಡಿ, ನೀರಿಗೆ ರೂಪ ಇಲ್ಲ ಅಲ್ವಾ, ರೂಪ ಇಲ್ಲ, ಅದು ಸೂಕ್ಷ್ಮ. ಹಾಗೆ ಬೆಂಕಿ ಅದಕ್ಕಿಂತ ಸೂಕ್ಷ್ಮ, ಹಾಗೆ ಗಾಳಿ ಅದಕ್ಕಿಂತ ಸೂಕ್ಷ್ಮ, ಹಾಗೆ ಆಕಾಶ ಅದಕ್ಕಿಂತ ಸೂಕ್ಷ್ಮ. ಈಗ ನೋಡಿ, ಭೂಮಿಯನ್ನು ನೀರಲ್ಲಿ ಹಾಕ್ಬೋದು, ಆ ನೀರಲ್ಲಿರೋದನ್ನೆಲ್ಲ ಬೆಂಕಿಯಲ್ಲಿ ಹಾಕ್ಬೋದು, ಅಂದರೆ ಬೆಂಕಿ ಎಲ್ಲವನ್ನು ಸ್ವಾಹ ಮಾಡುತ್ತೆ ಅಂತ. ಆ ಬೆಂಕಿಯನ್ನು ಗಾಳಿಯಲ್ಲಿ ಇರಿಸ್ಬೋದು. ಆ ಗಾಳಿ ಪೂರ್ತಿ ಎಲ್ಲಿರಬೇಕು? ಈ ಆಕಾಶದಲ್ಲಿ. ಹಾಗೆ ಆ ಸ್ಥೂಲವನ್ನು ಸೂಕ್ಷ್ಮದಲ್ಲಿ ಆಗ್ತಾ ಹೋಗಬೇಕು. ಹಾಗೆ ಹಾಕ್ತಾ ಹೋದಾಗ ಅದು ಐಕ್ಯತೆ ಆಗುತ್ತೆ. ಉದಾಹರಣೆ ಕೊಡುವಂಥದ್ದು. ಈಗ ನಮ್ಮಲ್ಲಿ ಹೇಳೋದಾದರೆ, ಈ ವಾಕನ್ನು ಶರೀರದಲ್ಲಿ, ಶರೀರವನ್ನು ಮನಸ್ಸಿನಲ್ಲಿ, ಇದು ಮನಸ್ಸು ಬುದ್ಧಿವರೆಗೂ ನಮಗೆ ಚೆನ್ನಾಗಿ ನೆನಪಿದೆ, ಗೊತ್ತಾಗಿದೆ, ಅರ್ಥ ಆಗಿದೆ. ಆ ಬುದ್ಧಿ ಆದಮೇಲೆ ಏನು ಅನ್ನೋದನ್ನು ಒಂದು ಸ್ವಲ್ಪ ನೆನಪಿಟ್ಕೊಂಡ್ರೆ ಸಾಕು. ಮಹಾನ್ ಆತ್ಮ, ಟೋಟಲ್ ಇಂಟೆಲಿಜೆನ್ಸ್, ಅದು ನೋಡಿ ಎಷ್ಟು ಅದ್ಭುತ. ನಾವು ಪ್ರಾರ್ಥನೆ ಮಾಡೋದ್ರಿಂದ ನಾವು ಏನು ಕೇಳ್ಕೊಳ್ತೀವೋ ಅದು ಆಗುತ್ತೆ ಅಂತ ಹೇಳ್ತಾರಲ್ವ ಎಷ್ಟೋ ಸಲ. ಅದು ಟೋಟಲ್ ಇಂಟೆಲಿಜೆನ್ಸಿಂದ ಎಲ್ಲ ನಾಲೆಡ್ಜು. ಈಗ ನನಗೇನು ಗೊತ್ತಿರಲಿಲ್ಲ, ತಕ್ಷಣ ಹೊಳಿತು ಅಂತೀವಲ್ವ,
ಅದು ಹೇಗೆ ಹೊಳಿಲಿಕ್ಕೆ ಸಾಧ್ಯ? ಬಿಕಾಸ್ ಆ ಭಗವಂತ ಸರ್ವಜ್ಞ, ಸರ್ವವ್ಯಾಪಿಯಾಗಿರುವ ಸರ್ವಜ್ಞ ಈಶ್ವರ, ಅದು ನಮಗೆ ಹೊಳೆಯತ್ತೆ ಅಲ್ವಾ? ಬಿಕಾಸ್ ಆಲ್ ದಿ ಥಾಟ್ಸ್ ಆರ್ ಕನೆಕ್ಟೆಡ್, ಆಲ್ ದಿ ಮೈಂಡ್ಸ್ ಆರ್ ಕನೆಕ್ಟೆಡ್ ಅಂತ ಹೇಳುವಾಗ ನಮಗೆ ಆ ವಿಚಾರ ಹೊಳಿಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಅದ್ಭುತವಾಗಿ ಇವರೆಲ್ಲ ಕಂಡುಹಿಡಿದಿದ್ದಾರೆ ಅನಿಸುತ್ತೆ ನೋಡಿ ಅದನ್ನು. ಆ ಸೂಕ್ಷ್ಮವನ್ನು ಸೂಕ್ಷ್ಮದೊಳಗೆ ಆಗ್ತಾ ಹೋಗಬೇಕು. ಹೇಗೆ ಅದು ಭಾವೈಕ್ಯದಿಂದ ಶಕ್ತಿ ಪಡೆಯುತ್ತದೆ ಎಂಬುದನ್ನು ತಿಳಿಸಿದೆ. ಸ್ಥೂಲವಾದದ್ದನ್ನು ಅದಕ್ಕಿಂತ ಸೂಕ್ಷ್ಮವಾದ ಅಂತಃಸತ್ವದೊಳಗೆ ಲಯ ಮಾಡುತ್ತಾ ಹೋದರೆ, ಮಾಡ್ತಾ ಹೋಗ್ಬೇಕು ಅದನ್ನು. ಕೊನೆಗೆ ಅತ್ಯಂತ ಆಂತರಿಕ ಕೇಂದ್ರದಂತಿರುವ ಪ್ರತ್ಯಗಾತ್ಮನಲ್ಲಿ ಐಕ್ಯತೆ ಲಭಿಸುತ್ತದೆ. ಹೇಗೆ ಈಗ ಸಮುದ್ರದ ಅಲೆ ಸಮುದ್ರದಲ್ಲಿ ಬಂದಾಗೋಗುತ್ತೋ ಅದು ಐಕ್ಯತೆ ಅಂತ. ಹಾಗೆ ನಮ್ಮ ಶರೀರ ಮನಸ್ಸು ಬುದ್ಧಿಯಿಂದ ನಾವು ಆ ಜೀವಾತ್ಮ ಅನ್ನೋದು ಗೊತ್ತಾಗ್ತಾ ಇದೆ ನಮಗೆ, ಆ ದೃಷ್ಟಿಯನ್ನು ಪರಮಾತ್ಮನ ಕಡೆಗೆ ತಿರುಗಿಸ್ಬೇಕು. ಅದಕ್ಕೆ ಏನು ಮಾಡಬೇಕು? ಮುಂದಿನ ಶ್ಲೋಕ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ ಕ್ಷುರಸ್ಯ ಧಾರಾ ನಿಶಿತ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ. ಏಳಿರಿ, ಎಚ್ಚರಗೊಳ್ಳಿರಿ, ಶ್ರೇಷ್ಠರಾದ ಆಚಾರ್ಯರ ಬಳಿ ಸೇರಿ ಆತ್ಮತತ್ವವನ್ನು ತಿಳಿದುಕೊಳ್ಳಿರಿ. ಕತ್ತಿಯ ಹರಿತವಾದ ಅಲುಗಿನಂತೆ ಆತ್ಮಜ್ಞಾನದ ದಾರಿಯು ದಾಟಲು ದುಸ್ಸಾಧ್ಯವಾದದ್ದು ಮತ್ತು ದುರ್ಗಮವಾದದ್ದು ಎಂದು ಮೇಧಾವಿಗಳು ಹೇಳುತ್ತಾರೆ. ಈ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ನಿ ಬೋಧತ, ಇದು ಬಹಳ ಸುಂದರವಾದ ಒಂದು ಭಜನೆ ಕೂಡ ಇದೆ ರಾಮಕೃಷ್ಣ ಮಿಷನ್ನಲ್ಲಿ. ಸ್ವಾಮಿ ಪುರುಷೋತ್ತಮಾನಂದರು ಹಾಡ್ತಾ ಇದ್ರು. ಅದು ಅವ್ರ ಹಾಡಲ್ಲಿ ಅವ್ರ ಧ್ವನಿಯಲ್ಲಿ ಕೇಳೋದೇ ಒಂದು ಅದ್ಭುತ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಎದ್ದು ನಿಂತ್ಕೊಂಡು ಬಿಡ್ತೀವಿ ಅನ್ನೋ ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು ಅವರು. ಈಗಲೂ ನೀವು ಗೂಗಲಲ್ಲಿ ಎಲ್ಲಾದರೂ ಉತ್ತಿಷ್ಠತೆ ಜಾಗೃತ ಅಂತ ಕೊಟ್ಟು ಸ್ವಾಮಿ ಪುರುಷೋತ್ತಮಾನಂದರು ರಾಮಕೃಷ್ಣ ಮಿಷನ್ ಅಂತ ಕೊಟ್ಟರೆ ಸಿಗ್ಬೋದು, ಒಂದ್ಸಲ ಕೇಳಿ. ಏನು ಮಾಡ್ಬೇಕು ಅದಕ್ಕೆ? ಉತ್ತಿಷ್ಠತ ಜಾಗೃತ, ಎದ್ದೇಳಿ ಅಂತ. ಎದ್ದೇಳಿ ಅಂತ ನೋಡಿ. ಈ ರಥ ತಗೊಂಡು ನಾವು ಹೊರಗಡೆ ಹೋಗೋದು ಬಹಳ ಸುಲಭ. ಈ ರಥದಿಂದ ನಾವು ಒಳಗಡೆ ತಿರ್ಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟ. ಈಗ ಯಾರೋ ಈಜಾಡ್ತಾ ಇದ್ದಾರೆ, ನದಿ ನೀರು ಹೇಗೆ ಹರಿತಾ ಇದೆಯೋ ಆ ಕಡೆಗೆ ಹರ್ಕೊಂಡು ಹೋಗ್ತಾ ಇದೆ, ಆ ಕಡೆಗೆ ಈಜ್ತಾ ಇದ್ದಾರೆ ಅಂದರೆ ಅದು ಸುಲಭ. ಆ ನೀರು ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ಅವನು ಈಜಬೇಕು ಅನ್ನೋದಾದರೆ ಬಹಳ ಕಷ್ಟ. ಸೈಕ್ಲಿಂಗ್ ಬೆಟ್ಟದ ಮೇಲಿಂದ ಕೆಳಗೆ ಮಾಡಬೇಕು ಅಂದರೆ ಸುಲಭ, ಕೆಳಗಡೆಯಿಂದ ಮೇಲ್ ಮಾಡಬೇಕು ಅಂದರೆ ಅದು ಕಷ್ಟ, ವಿರುದ್ಧ ದಿಕ್ಕಲ್ಲಿ. ಹಾಗೆ ಈ ಪಂಚೇಂದ್ರಿಯಗಳು ಹೊರಗಡೆ ಓಡೋದು ಸುಲಭ, ಆ ಪಂಚೇಂದ್ರಿಯಗಳನ್ನು ಒಳಮುಖಕ್ಕೆ ತಿರುಗಿಸೋದಿದೆಯಲ್ಲ ಅದು ಕಷ್ಟ. ಅದು ಗೊತ್ತು, ಅವರು ಕೂಡ ಯಮರಾಜ ಕೂಡ ಅದನ್ನೇ ಹೇಳ್ತಾರೆ, ಕಷ್ಟ ಅದು. ಅದಕ್ಕೇನು ಮಾಡಬೇಕು? ಏಳಿರಿ, ಎಚ್ಚರಗೊಳ್ಳಿರಿ ಅಂತಾರೆ ಅವರು. ಎದ್ದೇಳಿ ಅಂತಂದರೆ ಏನು? ಫಸ್ಟ್ ನೋಡಿ, ಊಟ ಮಾಡ್ಬೋದು ಮಲ್ಕೋಬೋದು, ಊಟ ಮಾಡೋದು ಮಲ್ಕೋಬೋದು. ಮಲ್ಕೊಳ್ತಾನೆ ಇದ್ರೆ ಏನಾಗುತ್ತೆ? ಬೆಡ್ ಸೋರ್ ಆಗುತ್ತೆ ಅಷ್ಟೇ. ಅದರಿಂದ ಹಾಸಿಗೆಯಿಂದ ಮೊದಲು ಎದ್ದೇಳಿ ಅಂತ ಹೇಳ್ತಾರೆ ಅವರು. ಅಂದರೆ ನೀವು ಈ ಪಂಚೇಂದ್ರಿಯಗಳಲ್ಲೇ ಮುಳುಗ್ಬಿಡ್ತಾ ಇದ್ದೀರಲ್ವಾ, ಇದನ್ನೇ ಅನುಭವಿಸ್ತಾ ಅದರಿಂದ ಎದ್ದೇಳಿ ಅಂತ. ಎಚ್ಚರಗೊಳ್ಳಿ, ನಾನು ಏನು ಹಿಂಗೆ ಹೋಗ್ತಾ ಇದ್ದೀನಿ ಅಂತ, ಸರಿಯಾಗಿಲ್ಲ ನಾನು ಅಂತ. ಆಮೇಲೆ ಎಚ್ಚರಗೊಳ್ಳಿ ಅಂತ. ಫಸ್ಟ್ ಗೆಟ್ ಅಪ್, ದೇನ್ ಯು ಗೆಟ್ ಅವೇಕಂಡ್ ಅಂತ. ಮೊದಲು ಕೂತಿರೋ ಜಾಗದಿಂದ ಎದ್ದೇಳಿ, ಆಮೇಲೆ ಅದು ಎಚ್ಚರಗೊಳ್ಳಿ ಅಂತ. ಎದ್ದೇನು ಮಾಡಬೇಕು? ಶ್ರೇಷ್ಠರಾದ ಆಚಾರ್ಯರ ಬಳಿ ಸೇರಿ. ಇದು ನೋಡಿ, ನಾನು ತುಂಬ ಬುದ್ಧಿವಂತ, ನನ್ನ ಪಾಡಿಗೆ ನಾನು ಓದ್ಕೋತೀನಿ, ಇದಕ್ಕೆ ನನಗೇನು ಬೇಕು ಗುರುಗಳೆಲ್ಲ ಅಂತ ನಾನೇನಾದರೂ ಅಂದ್ಕೊಂಡ್ರೆ, ಈಗ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ನಲ್ಲ ಪುರುಷ ಅಂದರೆ ಏನು ಅಂತ, ಅದು ಸಾಮಾನ್ಯವಾಗಿ ಯಾರೇ ಓದಿದ್ರು ನಾವೇನು ಅರ್ಥ ಮಾಡ್ಕೊಳ್ತೀವಿ ಹಾಗೆ. ಅದಕ್ಕೆ ಗುರುಗಳ ಹತ್ರ ಹೋಗಬೇಕು ಅಂತ ಹೇಳ್ತಾರೆ. ಈ ಆಧ್ಯಾತ್ಮ ವಿದ್ಯೆ ಮಾತ್ರ ನಾನೇ ಓದ್ಕೋತೀನಿ, ನಾನೇ ಅರ್ಥ ಮಾಡ್ಕೋತೀನಿ ಅನ್ನೋದು ಸಾಧ್ಯ ಇಲ್ಲ. ಅದು ಗುರುಗಳ ಹತ್ರ ಹೋಗಿನೇ ಕಲಿಬೇಕು. ಅಂದರೆ ಅದು ಯಾವ ರೀತಿ, ಅದಕ್ಕೆ ಗುರು ಪರಂಪರೆ ಅಂತ ಹೇಳೋದು. ಯಾವುದನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಆ ರೀತಿಯಾಗಿ ನಾನು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದರೆ ಅದಕ್ಕೆ ಗುರುಗಳು ಬೇಕು.
ಅದಕ್ಕೆ ಯಮರಾಜ ಹೇಳ್ತಾನೆ, ಏಳಿ ಎದ್ದೇಳಿ ಆಚಾರ್ಯರ ಬಳಿ ಸೇರಿ ಆತ್ಮತತ್ವವನ್ನು ತಿಳಿದುಕೊಳ್ಳಿರಿ. ಆಚಾರ್ಯರ ಬಳಿಗೆ ಹೋಗಿ ಈ ಆತ್ಮತತ್ವವನ್ನು ತಿಳಿದುಕೊಳ್ಳಿ. ಯಾಕೆ ಇದು ಅಂತಂದರೆ, ಅವ್ರ ಹತ್ರ ಹೋಗಿ ತಿಳ್ಕೊಳ್ಬೇಕು ಅಂದರೆ, ಕತ್ತಿಯ ಹರಿತವಾದ ಅಲುಗಿನಂತೆ ಆತ್ಮಜ್ಞಾನದ ದಾರಿಯು ದಾಟಲು ದುಸ್ಸಾಧ್ಯವಾದದ್ದು ಮತ್ತು ದುರ್ಗಮವಾದದ್ದು ಎಂದು ಮೇಧಾವಿಗಳು ಹೇಳುತ್ತಾರೆ. ಕಷ್ಟ ಆದರೆ ಸಾಧ್ಯ, ಹಾಗಂತ ಬಿಟ್ಬಿಡೋಕ್ಕೇನಾಗಲ್ಲ. ದುಸ್ಸಾಧ್ಯವಾದದ್ದು, ದುರ್ಗಮವಾದದ್ದು ಅಂದರೆ ಕಷ್ಟ ಇದೆ. ಈಗ ಹೇಳಿದ್ಬೇಲ್ವಾ, ಈಗ ಬೆಟ್ಟದ ಮೇಲಕ್ಕೆ ಸೈಕಲ್ ತಿಳ್ಕೊಂಡು ಹೋಗಬೇಕು ಅಂದರೆ ಕಷ್ಟ ಇದೆ. ಹಾಗೆ ಆ ನೀರು ಹರಿಯೋ ಪ್ರವಾಹಕ್ಕೆ ವಿರುದ್ಧವಾಗಿ ಈಜಬೇಕು ಅಂದರೆ ಕಷ್ಟ ಇದೆ. ಅದಕ್ಕೆ ಗುರುಗಳ ಆಶ್ರಯ ಬೇಕು, ಗುರುಗಳ ಮಾರ್ಗದರ್ಶನ ಬೇಕು ಅಂತ ಹೇಳಿದರು. ಆ ಗುರುಗಳ ಮಾರ್ಗದರ್ಶನದಿಂದ ಇದು ಸುಲಭವಾಗಿ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದನ್ನು ಕ್ಷುರಸ್ಯ ದಾರ ಅಂತ ಹೇಳ್ತಾರೆ ನೋಡಿ, ಅದು ಕ್ಷುರಸ್ಯ ದಾರ ಅಂತಂದರೆ ಕತ್ತಿಯ ಅಲಗಿನಂತೆ ಅಂತ. ಅಂದರೆ ಅದು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿಲ್ಲ. ಈಗ ಓದಿ 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 ತುಂಬ ಜನ ಇದನ್ನೆಲ್ಲ ತಾವಾಗೆ ಓದ್ಕೊಂಡು ಏನೋ ಮಾಡ್ಕೊಂಡು ದೆ ಗೆಟ್ ಅಪ್ಸೆಟ್, ದೆ ಗೆಟ್ ಡಿಪ್ರೆಸ್ಡ್. ಬಹಳಷ್ಟು ಜನ ನಾವೇ ಓದ್ಕೋತೀವಿ ಅಂತ ಏನೋ ತಿಳ್ಕೊಂಡು, ಮನಸ್ಸು ಅಂದ್ರೇನೋ ಅದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಗೊತ್ತಿಲ್ಲದೇನೋ ಅವರವರೇ ಓದ್ಕೊಂಡು ಅವ್ರವ್ರಿಗೆ ಬೇಕಾದ ಹಾಗೆ ತಿಳ್ಕೊಂಡು ಏನೋ ಮಾಡ್ಕೊಂಡು ಡಿಪ್ರೆಷನ್ಗೆಲ್ಲ ಹೊರಟೋಗ್ತಿದ್ದಾರೆ. ಆದರೆ ಶಾಸ್ತ್ರ ಆ ರೀತಿಯದ್ದಲ್ಲ. ಅದು ನಮ್ಮನ್ನು ಹೆಚ್ಚು ಉತ್ಸಾಹಿಗಳನ್ನಾಗಿ ಮಾಡುವಂಥದ್ದು, ಹೆಚ್ಚು ಪ್ರಜ್ಞಾವಂತರನ್ನಾಗಿ ಮಾಡುವಂಥದ್ದು ಮತ್ತು ನಮ್ಮನ್ನು ಹೆಚ್ಚು ಏನದು ಬಲಶಾಲೆಯನ್ನಾಗಿ ಮಾಡುವಂಥದ್ದು. ಈ ಪ್ರಪಂಚವನ್ನು ಎದುರಿಸಲಿಕ್ಕೆ ನಮಗೆ ಸಾಕಷ್ಟು ಬಲವನ್ನು ಕೊಡುವಂಥದ್ದು ಈ ಶಾಸ್ತ್ರ. ಅದರಿಂದಲೇ ಆ ಗುರುಗಳ ಮೂಲಕವೇ ಅದನ್ನು ತಿಳ್ಕೊಳ್ಬೇಕು ಅಂತ ಯಮರಾಜ ಹೇಳ್ತಾನೆ. ಅದಕ್ಕಾಗಿ ಏನು ಹೇಳ್ತಾನೆ, ಉತ್ತಿಷ್ಠತಾ ಜಾಗೃತ ಪ್ರಾಪ್ಯವರಾನ್ನಿಬೋಧಕ. ಉತ್ತಿಷ್ಠ, ಎದ್ದೇಳು, ಎಚ್ಚರಗೊಳ್ಳು, ನೀನು ಮಾಡಬೇಕಾಗಿರೋ ಕೆಲಸವನ್ನು ಮಾಡು ಅಂತ ಹೇಳ್ತಿದ್ದಾರೆ. ಹೆಚ್ಚಿನದನ್ನು ಮುಂದಿನ ವಾರ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतंगमय. ओम शांति शांति शांति. हरि ओम. श्री गुरुभ्यो नमः. हरि ओम.